Thank you for giving this opportunity to share from the word. ದೇವರ ವಾಕ್ಯದಿಂದ ಹಂಚುವುದಕ್ಕೆ ನನಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. So this teaching session may bring glory to God. ಈ ಒಂದು ಬೋಧನೆಯ ಸೆಷನ್ ಅದು ದೇವರಿಗೆ ಮಹಿಮೆಯನ್ನ ತರುವಂತದಾಗಿರಲಿ. We are studying the journey of the children of Israel from Egypt, that is Red Sea, to Jordan River. ಇಸ್ರಾಯೇಲ್ ದೇವ ಜನರಾದಂತಹ ಇಸ್ರಾಯೇಲರು ಅವರು ಐಗುಪ್ತ ದೇಶದಿಂದ ಅವರು ಇಸ್ರಾಯೇಲ್ ದೇಶ ವಾಗ್ದತ್ತ ದೇಶಕ್ಕೆ ಅವರು ಮಾಡಿದಂತ ಆ ಒಂದು ಪ್ರಯಾಣ ಕೆಂಪು ಸಮುದ್ರದಿಂದ ಯೋರ್ದಾನವರೆಗೆ ಎಂಬಂತ ಈ ಒಂದು ಸರಣಿಯ ಸತ್ಯವೇದ ಅಧ್ಯಯನವನ್ನ ನಾವು ಮಾಡ್ತಾ ಬಂದಿದ್ದೇವೆ. In the previous sessions, we saw that Israel was in slavery in Egypt for about 400 years. ನಾವು ನೋಡ್ತಾ ಇದ್ದೇವು ಕಳೆದ ಸಂಚಿಕೆಗಳಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಹೆಚ್ಚು ಕಡಿಮೆ 400 ವರ್ಷಗಳ ಕಾಲ ಅವರು ಗುಲಾಮತನದಲ್ಲಿ ಅವರು ಶೋಷಣೆಗೆ ಒಳಪಟ್ಟದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. So the life of Moses was miraculously preserved and God raised him as the deliverer. ನಾವು ನೋಡ್ತೇವೆ ಬಹಳ ಅದ್ಭುತಕರವಾಗಿ ದೇವರು ಮೋಶೆಯ ಜೀವವನ್ನ ಉಳಿಸಿ ಆತನು ಅದ್ಭುತವಾದ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನ ಬಿಡುಗಡೆಗೊಳಿಸಿ ಅವರನ್ನು ನಡೆಸ್ಕೊಂಡು ಬರುವುದನ್ನ ನಾವು ನೋಡ್ಕೊಂಡಿದ್ದೇವೆ. He went as a representative of God to Pharaoh and confronted him, asking him to let the people of Israel go. ಅವನು ಫರೋಹನನ ಮುಂದೆ ಹೋಗಿ ಇಸ್ರಾಯೇಲರ ಪ್ರತಿನಿಧಿಯಾಗಿ ಅವರ ಪರವಾಗಿ ಮಾತನಾಡಿ ನಾವು ನೋಡ್ತೇವೆ. ಅವನು ಫರೋಹನನ ಎದುರು ಇವರ ಪರವಾಗಿ ಮಾತಾಡಿ ಅವರನ್ನ ಬಿಡಿಸುವುದನ್ನ ನಾವು ನೋಡ್ತೇವೆ. So Pharaoh hardened his heart and he did not want to let Israel go. ಫರೋಹನನ್ನು ನಾವು ನೋಡ್ತೇವೆ, ಅವನು ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡು ಇಸ್ರಾಯೇಲ್ ಜನರನ್ನ ಅವನು ಬಿಡುಗಡೆಗೊಳಿಸುವುದಕ್ಕೆ ಅವನು ಒಪ್ಪಲಿಲ್ಲ. God had to show his mighty power by sending plagues on the nation. ಆದರೆ ದೇವರು ತನ್ನ ಅದ್ಭುತವಾದ ಪರಾಕ್ರಮ ಶಕ್ತಿಯನ್ನ ಅವನ ಮುಂದೆ ಪ್ರದರ್ಶಿಸಬೇಕಾಗಿತ್ತು. ಅವರಿಗೆ ಬಾಧೆಗಳನ್ನ ಉಂಟು ಮಾಡಿ ದೇವರು ಅದ್ಭುತವಾಗಿ ಅವರನ್ನ ಬಿಡಿಸುವುದನ್ನ ನಾವು ನೋಡ್ತೇವೆ. Only after the 10th plague, which afflicted all the families, all the animals, that the firstborn was dead. ನಾವು ನೋಡ್ತೇವೆ 10ನೇ ಬಾಧೆ ಬಹಳ ಭಯಂಕರವಾದಂತ ಬಾಧೆಯನ್ನ ಉಂಟು ಮಾಡಿತ್ತು. ಆ ಬಾಧೆಯಲ್ಲಿ ನಾವು ನೋಡ್ತೇವೆ ಎಲ್ಲ ಚೊಚ್ಚಲ ಮಕ್ಕಳು, ಅವರ ಪ್ರಾಣಿಗಳಾಗಿರ್ಬೋದು, ಅವರ ಕುಟುಂಬದವರು ಆಗಿರಬಹುದು, ಮನುಷ್ಯರಾಗಿರ್ಬೋದು, ಎಲ್ಲ ಚೊಚ್ಚಲ ಮಕ್ಕಳು ಮಾತ್ರ ಅಲ್ಲ ಅವರ ದನಕರುಗಳಲ್ಲಿಯೂ ಸಹ ಚೊಚ್ಚಲ ದನಕರುಗಳು ಸತ್ತು ಹೋಗುವುದನ್ನ ನಾವು ನೋಡ್ತೇವೆ. ಇದಾದ ನಂತರ ಫರೋಹನನು ಅವರನ್ನ ಬಿಡುಗಡೆಗೊಳಿಸ್ತಾನೆ. So in desperation, Pharaoh allowed the children of Israel to go. ಹೀಗೆ ಫರೋಹನನು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡ ನಂತರ ಅವನು ಕೊನೆಯದಾಗಿ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸುವುದನ್ನ ನಾವು ನೋಡ್ತೇವೆ. So God guided the Israelites through cloud and fire. ಹೀಗೆ ನಾವು ನೋಡ್ತೇವೆ ಇಸ್ರಾಯೇಲರು ಅವರ ಪ್ರಯಾಣ ಮುಂದುವರಿಸಿದಾಗ ದೇವರು ಅವರ ಸಂಗಡವಿದ್ದು ಅವರಿಗೆ ಮೋಡದ ಮೂಲಕವಾಗಿ ಮಾತ್ರವಲ್ಲದೆ ಬೆಂಕಿಯ ಮೂಲಕವಾಗಿ ಅವರನ್ನ ಕರೆದೊಯ್ಯುವುದನ್ನ ನಾವು ನೋಡ್ತೇವೆ. So that we see in Exodus chapter 13, 17 to 22. ಈ ಒಂದು ಸನ್ನಿವೇಶವನ್ನ ನಾವು ವಿಮೋಚನ ಕಾಂಡ 13ನೇ ಅಧ್ಯಾಯ 17ರಿಂದ 22ನೇ ವಚನದವರೆಗೆ ನಾವು ನೋಡ್ತೇವೆ. So the Egyptians saw that Israelites were not going on the short route but taking a longer route. He thought they were wandering and he can easily pursue them and enslave them again. ಹೀಗೆ ಇಸ್ರಾಯೇಲರು ಅವರು ವಾಗ್ದತ್ತ ದೇಶಕ್ಕೆ ಪ್ರಯಾಣ ಮುಂದುವರಿಸಿದಾಗ ನಾವು ನೋಡ್ತೇವೆ ಅವರು ಬಹಳ ಹತ್ತಿರವಾಗಿ ಇದ್ದಂತ ಮಾರ್ಗವನ್ನ ಹಿಡಿಯದೆ ಅವರು ಸುತ್ತಾಡಿಕೊಂಡು ಆ ಒಂದು ಮರುಭೂಮಿಯಲ್ಲಿ ಅಲೆದಾಡುವುದನ್ನ ನಾವು ನೋಡ್ತೇವೆ. ಹೀಗೆ ಅವರು ಅಲೆದಾಡುತ್ತಿದ್ದಾಗ
ಫರೋನನ್ನು ನೆನೆಸ್ತಾನೆ. ಇವರು ದಿಕ್ಕು ಗೊತ್ತಿಲ್ಲದೆ ಇವರು ಸುತ್ತಾಡ್ತಾ ಇದ್ದಾರೆ ಎಂಬುದಾಗಿ ಅಂದ್ಕೊಂಡು ಇವರನ್ನ ನಾನು ವಶಪಡಿಸಿಕೊಳ್ಳಬಹುದು ಎಂಬುದಾಗಿ ಅಂದ್ಕೊಂಡು ಅವರನ್ನ ಮತ್ತೆ ವಶಪಡಿಸುವುದಕ್ಕೋಸ್ಕರವಾಗಿ ಸೈನ್ಯವನ್ನು ತೆಗೆದು ಅವರನ್ನ ಹಿಂದಟ್ಟಿ ಬರುವುದನ್ನು ನಾವು ನೋಡ್ತೇವೆ. God miraculously delivers Israelites, at the same time executes judgment on Pharaoh and his army. ಆದ್ರೆ ನಾವು ನೋಡ್ತೇವೆ, ಅದ್ಭುತವಾಗಿ ದೇವರು ತನ್ನ ನ್ಯಾಯ ತೀರ್ಪನ್ನ ಐಗುಪ್ತ ಸೈನ್ಯದ ಮೇಲೆ ಆತನು ಮಾಡುವುದನ್ನ ನಾವು ನೋಡ್ತೇವೆ. ಅವರನ್ನ ನಿರ್ನಾಮ ಮಾಡುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಅದ್ಭುತವಾಗಿ ಇಸ್ರಾಯೇಲರನ್ನ ವಿಮೋಚನೆಗೊಳಿಸುವುದನ್ನ ಸಹ ನಾವು ನೋಡ್ತೇವೆ. Then Moses sings a song which is recorded, and it is sung again and again by the Israelite. ಹೀಗೆ ಈ ಒಂದು ಜಯೋತ್ಸವವನ್ನ ಮೋಶೆಯು ತನ್ನ ಗೀತೆಯನ್ನ ರಚಿಸುವುದರ ಮೂಲಕವಾಗಿ ಅವರು ಅದನ್ನ ಸಂಭ್ರಮದಿಂದ ಅವರು ಕೊಂಡಾಡ್ತಾರೆ. ಈ ಒಂದು ಗೀತೆಯು ನಾವು ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವೆ, 15ನೇ ಅಧ್ಯಾಯ 1ರಿಂದ 18ನೇ ವಚನದಲ್ಲಿ. Then we also read the Miriam song. ಮಾತ್ರವಲ್ಲದೆ ಮಿರಿಯಮಳು ಸಹ ಒಂದು ಗೀತೆಯನ್ನ ಅವಳು ಹಾಡನ್ನ ಕಟ್ತಾಳೆ. ಅವಳ ಗೀತೆಯನ್ನು ಸಹ ನಾವು ನೋಡ್ತೇವೆ ಅದೇ ಅಧ್ಯಾಯದಲ್ಲಿ. And the women also join in celebration. ಅವಳ ಸಂಗಡ ಇಸ್ರಾಯೇಲ್ ಎಲ್ಲ ಸ್ತ್ರೀಯರು ಸೇರಿ ಆ ಒಂದು ಬಿಡುಗಡೆಯನ್ನ ಅವರು ಕೊಂಡಾಡುವುದನ್ನು ನಾವು ನೋಡ್ತೇವೆ. So God led the Israel through a different or a difficult route. ದೇವರು ಇಸ್ರಾಯೇಲರನ್ನ ಬಹಳ ವಿಭಿನ್ನವಾದ ಮಾತ್ರವಲ್ಲದೆ ಕಷ್ಟಕರವಾದಂತ ಒಂದು ಮಾರ್ಗದ ಮೂಲಕವಾಗಿ ಅವರನ್ನ ಕರ್ಕೊಂಡು ಹೋಗ್ತಾನೆ. There was a nearer route, that was a coastal route known as the way of the sea. ಅವರು ಬಹಳ ಹತ್ತಿರವಾದಂತ ಆ ಒಂದು ಸಮುದ್ರ ತೀರದಲ್ಲಿ ಅಥವಾ ಕರಾವಳಿ ಆ ಮಾರ್ಗದ ಮೂಲಕವಾಗಿ ಅವರು ಇಸ್ರಾಯೇಲ್ ದೇಶವನ್ನ ಸೇರಬಹುದಾಗಿತ್ತು. ಆದ್ರೆ ದೇವರು ಆ ಮಾರ್ಗವಾಗಿ ಅವರನ್ನ ಕರೆದೊಯ್ಯಲಿಲ್ಲ. That route was used for trade, food supply, and could have been easy. ಈ ಕರಾವಳಿ ಮಾರ್ಗವು ಆಗಿನ ಕಾಲದಲ್ಲಿ ಅವರು ಅದನ್ನ ತಮ್ಮ ವ್ಯಾಪಾರಕ್ಕೋಸ್ಕರವಾಗಿ ಮಾತ್ರವಲ್ಲದೆ ಇತರ ಸಾಗಾಣಿಕೆಗೋಸ್ಕರವಾಗಿ ಅವರು ಬಹಳ ನಿರಂತರವಾಗಿ ಬಳಸಿದಂತ ಒಂದು ಮಾರ್ಗವಾಗಿತ್ತು. God is sovereign. He chooses which way he can lead his people. ದೇವರು ಸಾರ್ವಭೌಮನಾಗಿದ್ದಾನೆ. ಆದ್ದರಿಂದ ತನ್ನ ಜನರನ್ನ ಆತನಿಗೆ ಇಷ್ಟ ಬಂದ ರೀತಿಯಲ್ಲಿ ಆತನು ಅವರನ್ನ ನಡೆಸಿಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. So many times we do not know what the danger is ahead. ಅನೇಕ ಬಾರಿ ನಮ್ಮ ಮುಂದೆ ಯಾವ ರೀತಿಯಾದ ಅಪಾಯಗಳು ನಮಗೆ ಎದುರಾಗಬಹುದು ಎಂಬುದರ ಕುರಿತಾದಂತ ಅರಿವು ನಮಗೆ ಇರುವುದಿಲ್ಲ. ಆದ್ರೆ ದೇವರು ಅವೆಲ್ಲವನ್ನ ತಿಳಿದವನಾಗಿದ್ದಾನೆ. So the Israelites have already been slave for 400 years. ಈಗ ನಾವು ನೋಡ್ತೇವೆ, ಇಸ್ರಾಯೇಲ್ ಈಗಾಗಲೇ ಹೆಚ್ಚು ಕಡಿಮೆ 400 ವರ್ಷಗಳ ಕಾಲ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾರೆ. They may not have any idea about the geography and topography of the land. ಬಹುಶಃ ಆ ಒಂದು ಭೂಪ್ರದೇಶದ ಅವರ ಆ ಒಂದು ಭೂಪ್ರದೇಶದಲ್ಲಿರುವಂತಹ ವಿಚಾರಗಳ ಬಗ್ಗೆ ಹೆಚ್ಚು ಮಾಹಿತಿ ಬಹುಶಃ ಅವರಿಗೆ ಇದ್ದಿರಲಿಕ್ಕಿಲ್ಲ. So they could do hard work, but they were not trained as soldiers. ಅವರು ಬಹಳ ಕಠಿಣ ಪರಿಶ್ರಮವನ್ನ ಮಾಡಬಹುದಾಗಿತ್ತು, ಆದರೆ ಅವರನ್ನ ಉತ್ತಮವಾದಂತ ಯೋಧರನ್ನಾಗಿ ಅಥವಾ ಯುದ್ಧ ವೀರರನ್ನಾಗಿ ಅವರಿಗೆ ಬೇಕಾದಂತ ತರಬೇತಿ ಅವರಿಗೆ ಸಿಕ್ಕಿರಲಿಲ್ಲ. It was a short route, but it was a food supply and other trade route. ಹೀಗೆ ಕರಾವಳಿಯ ಮಾರ್ಗ ಬಹಳ ಹತ್ತಿರವಾದಂತ ಮಾರ್ಗವಾಗಿತ್ತು. ಆದ್ರೆ ಈ ಮಾರ್ಗದಲ್ಲಿ ಬಹಳಷ್ಟು ಆಹಾರ ದವಸ ಧಾನ್ಯಗಳು ಸಾಗಣೆ ಆಗ್ತಾ ಇದ್ದಂತ ಮಾತ್ರವಲ್ಲದೆ ವ್ಯಾಪಾರಕ್ಕೋಸ್ಕರವಾಗಿ ಹೆಚ್ಚಾಗಿ ಬಳಕೆಯಾದಂತ ಒಂದು ಮಾರ್ಗವಾಗಿತ್ತು. Because it is a commercial trade route, there were Egyptian garrisons on the way to protect the supply chain. ಇದು ವ್ಯಾಪಾರಸ್ಥರಿಗೋಸ್ಕರವಾಗಿ ಬಹಳ ಹತ್ತಿರವಾದಂತ ಒಂದು ಮಾರ್ಗವಾಗಿದ್ದ ಕಾರಣ ಅಲ್ಲಿ ಐಗುಪ್ತ ದೇಶದ ಆ ಒಂದು ಸೈನ್ಯದ ಸಿಪಾಯಿಗಳನ್ನ ಅಲ್ಲಿ ಆ ಒಂದು ಮಾರ್ಗದಲ್ಲಿ ಕಾವಲಾಗಿ ವ್ಯಾಪಾರಸ್ಥರಿಗೋಸ್ಕರವಾಗಿ ಅಲ್ಲಿ ನಿಲ್ಲಿಸಲ್ಪಟ್ಟಲಾಗಿತ್ತು. So if the Pharaoh signals the garrison to attack the Israelites who are leaving, then
they would have been discouraged, unprepared, probably enslaved again. ಹೀಗೆ ಒಂದು ವೇಳೆ ಈ ಹತ್ತಿರವಾದಂತ ಮಾರ್ಗವನ್ನು ಅವ್ರು ಹಿಡಿದಿದ್ದರೆ ಫರೋಹನನು ತನ್ನ ಸೈನಿಕರಿಗೆ ಆಜ್ಞಾಪಿಸಿ ಇಸ್ರಾಯೇಲರ ಮೇಲೆ ಹಲ್ಲೆ ಮಾಡುವುದಕ್ಕಾಗಿ ಅವನು ಆಜ್ಞಾಪಿಸಿದರೆ ಇಸ್ರಾಯೇಲರು ತತ್ತರಿಸಿ ಹೋಗ್ತಾ ಇದ್ರು, ಅವರು ದಿಕ್ಕಾಪಾಲಾಗಿ ಹೋಗ್ತಾ ಇದ್ರು. ಯಾಕಂದ್ರೆ ಅವರು ಯುದ್ಧ ಮಾಡುವಂತ ಒಂದು ತರಬೇತಿಯನ್ನ ಅವರು ಹೊಂದಿರಲಿಲ್ಲ. So God has wisdom that he knows the future and he knows the unknowable context. ಹೀಗೆ ದೇವರು ಸರ್ವಜ್ಞಾನಿಯಾದ ಕಾರಣ ಮುಂದೆ ಬರುವಂತ ಅಪಾಯಗಳ ಕುರಿತಾಗಿ ಆತನಿಗೆ ಅರಿವಿದ್ದರಿಂದ ಆತನು ಈ ಒಂದು ಮಾರ್ಗವನ್ನ ತೆಗೆಯದೆ, ಹತ್ತಿರವಾದ ಮಾರ್ಗವನ್ನು ತೆರೆಯದೆ, ಬದಲಾಗಿ ಬಹಳ ವಿಭಿನ್ನವಾದಂತ ಕಷ್ಟಕರವಾದಂತ ದಾರಿಯನ್ನ ಮೂಲಕವಾಗಿ ಇಸ್ರಾಯೇಲನ್ನ ಕರ್ಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. But taking them on a longer way, God had a definite plan and purpose during which he will teach them, train them, equip them to become citizens of a free promised land. ಈ ರೀತಿಯಾಗಿ ಕಷ್ಟಕರವಾದಂತ ದಾರಿಯಲ್ಲಿ ದೇವರು ಅವರನ್ನ ಕರ್ಕೊಂಡು ಹೋಗುವಾಗ ದೇವರು ಅವರಿಗೆ ಬೋಧಕನಾಗಿದ್ದು ಅವರಿಗೆ ಬೇಕಾದಂತ ಎಲ್ಲ ಕಸರತ್ತುಗಳನ್ನ ದೇವರು ಅವರಿಗೆ ಕಲಿಸಿಕೊಡುವುದನ್ನ ನಾವು ನೋಡುತ್ತೇವೆ. ಮುಂದೆ ಅವರು ಯಾವ ರೀತಿಯಾಗಿ ಸ್ವತಂತ್ರರಾಗಿ ಅವರ ದೇಶದಲ್ಲಿ ಬದುಕಬೇಕೆಂಬುದನ್ನ ದೇವರು ಈ ಒಂದು ಕಷ್ಟಕರವಾದಂತ ಮಾರ್ಗದ ಮೂಲಕವಾಗಿ ಅವರಿಗೆ ಕಲಿಸಿಕೊಡುವುದನ್ನ ನಾವು ನೋಡುತ್ತೇವೆ. So even in our Christian life, when we go through difficult ways, we have to understand and trust God's wisdom, God's plan and purpose. ಹೀಗೆ ನಮ್ಮ ಜೀವಿತದಲ್ಲಿಯೂ ಸಹ ನಾವು ಕಷ್ಟಕರವಾದಂತ ದಾರಿಯಲ್ಲಿ ನಾವು ಹಾದು ಹೋಗುವಾಗ ನಾವು ದೇವರನ್ನ ಆತುಕೊಳ್ಳುವಂತವರಾಗಿರಬೇಕು, ದೇವರ ಮೇಲೆ ನಾವು ನಂಬಿಕೆ ಇಡುವಂತವರಾಗಿರಬೇಕು. ಆತನು ನಮಗೆ ಉತ್ತಮವಾದಂತ ವಿಚಾರಗಳನ್ನ ನಮಗೆ ಕಲಿಸಿಕೊಡುವಂತವನಾಗಿರ್ತಾನೆ. ಮಾತ್ರವಲ್ಲೇ ಆತನು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುವಂತವನಾಗಿದ್ದಾನೆ. So God had a plan and purpose for Israel to be trained during their journey in the wilderness. ಹೀಗೆ ಈ ಮರಳುಗಾಡಿನಲ್ಲಿ ಅವರು ಪ್ರಯಾಣವನ್ನ ಬಳಸಿಕೊಂಡು ಹೋದಾಗ ದೇವರಿಗೆ ಒಂದು ಮುಖ್ಯವಾದಂತ ಒಂದು ಉದ್ದೇಶವಿತ್ತು. ಒಂದು ತೀರ್ಮಾನದಿಂದ ಅವರನ್ನ ಈ ಒಂದು ಮಾರ್ಗದ ಮೂಲಕವಾಗಿ ಅವರನ್ನ ತರಬೇತಿಗೊಳಿಸುವುದನ್ನ ನಾವು ನೋಡ್ತೇವೆ. The Lord intended to train the people of Israel in wilderness in 4 definite areas. ದೇವರು ಇಸ್ರಾಯೇಲರನ್ನ ಮರಳುಗಾಡಿನಲ್ಲಿ 4 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅವರನ್ನ ತರಬೇತಿಗೊಳಿಸುವುದನ್ನ ನಾವು ನೋಡ್ತೇವೆ. So first it is a training in faith. ಮೊದಲನೆಯ ಕ್ಷೇತ್ರ ಅವರ ನಂಬಿಕೆಯ ಕ್ಷೇತ್ರದಲ್ಲಿ ದೇವರು ತರಬೇತಿಗೊಳಿಸುವುದನ್ನು ನಾವು ನೋಡ್ತೇವೆ. They were trained to trust God for provision and protection. ಮೊದಲನೇದಾಗಿ ಅವರು ದೇವರಲ್ಲಿ ತಮ್ಮ ರಕ್ಷಣೆಗೋಸ್ಕರವಾಗಿ ನಂಬಿಕೆ ಇಡುವಂತೆ ದೇವರು ಕಲಿಸಿಕೊಡ್ತಾನೆ. ಮಾತ್ರವಲ್ಲದೆ ಅವರನ್ನ ದೇವರು ನಂಬಿಕೆಯಲ್ಲಿ ದೃಢಪಡಿಸುವುದಕ್ಕೆ ಅವರಿಗೆ ತರಬೇತಿ ನೀಡುವುದನ್ನ ನಾವು ನೋಡ್ತೇವೆ. And Paul says they were baptized with that faith. ಪೌಲನು ಹೇಳ್ತಾನೆ, ಆ ಒಂದು ನಂಬಿಕೆಯ ಮೂಲಕವಾಗಿ ಅವರು ದೀಕ್ಷಾ ಸ್ನಾನವನ್ನ ಪಡೆದರು ಎಂಬುದಾಗಿ. So in the wilderness, Lord taught them the pattern of worship. ಮಾತ್ರವಲ್ಲದೆ ಎರಡನೇದಾಗಿ ಈ ಮರಳುಗಾಡಿನಲ್ಲಿ ದೇವರು ಇಸ್ರಾಯೇಲರಿಗೆ ಆರಾಧನೆಯ ಮಾದರಿಯನ್ನು ಸಹ ಕಲಿಸುವುದನ್ನು ನಾವು ನೋಡ್ತೇವೆ. So the tabernacle was erected. They could knew the holy God, his requirements and the 10 commandments. ನಾವು ನೋಡ್ತೇವೆ ಮರಳುಗಾಡಿನಲ್ಲಿ ಮರುಭೂಮಿಯಲ್ಲಿ ದೇವರು ಒಂದು ಗುಡಾರವನ್ನ ನಿರ್ಮಿಸುವಂತೆ ಅವರಿಗೆ ಆಜ್ಞಾಪಿಸ್ತಾನೆ. ಹೀಗೆ ಅವರು ದೇವರ ಆಜ್ಞೆಗಳನ್ನ, ಪವಿತ್ರನಾದ ದೇವರನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕೆಂಬುದನ್ನ ಆ ದೇವರು ಅವರಿಗೆ ಕಲಿಸಿಕೊಡುವುದನ್ನು ನಾವು ನೋಡ್ತೇವೆ. And they also learned to wait on the Lord. ಮೂರನೇದಾಗಿ ಅವರು ಕರ್ತನಲ್ಲಿ ಅವರು ಕಾದಿರುವಂತೆ ಕಲಿಸಿಕೊಡುವುದನ್ನ ನಾವು ನೋಡ್ತೇವೆ. In the wilderness, God will train them as one people, they will not be like mobs. They will not be like scattered people or disunited people, but one people of God.
ಮಾತ್ರವಲ್ಲದೆ ಕೊನೆಯದಾಗಿ ನಾವು ನೋಡ್ತೇವೆ, ದೇವರು ಅವರನ್ನ ಒಂದೇ ಜನರಾಗಿ ಇರುವಂತೆ ದೇವರು ಅವರಿಗೆ ಕಲಿಸ್ಕೊಡೋದನ್ನ ನಾವು ನೋಡುತ್ತೇವೆ. ಅವರು ಚದರಿ ಹೋದ ಒಂದು ಗುಂಪು ಗುಂಪಾಗಿ ಚದರಿ ಹೋಗದೆ ಅವರು ಒಗ್ಗಟ್ಟಿನಲ್ಲಿ ಒಂದೇ ಜನರಾಗಿ ಒಂದೇ ಜನಾಂಗದವರಾಗಿ ಜೀವಿಸುವುದಕ್ಕೆ ದೇವರು ಅವರಿಗೆ ಕಲಿಸುವುದನ್ನು ನಾವು ನೋಡ್ತೇವೆ. So only God took them to a longer route so that he can implement and help them to be trained in these 4 areas. ಹೀಗೆ ಈ ಒಂದು ಬಹಳ ವಿಭಿನ್ನವಾದಂತ ಕಷ್ಟಕರವಾದಂತ ಈ ಮಾರ್ಗದ ಮೂಲಕವಾಗಿ ದೇವರವರನ್ನ ಕರ್ಕೊಂಡು ಹೋಗುವುದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಇದರ ಮೂಲಕವಾಗಿ ದೇವರು ಅವರಿಗೆ ತರಬೇತಿಯನ್ನ ಕೊಟ್ಟು ಅವರು ಉತ್ತಮವಾದ ಜನಾಂಗವಾಗಿ ಬದಲಾಗುವಂತೆ ದೇವರು ಆ ಒಂದು ಬೇಕಾದಂತ ತರಬೇತಿಗಳನ್ನ ಕೊಡುವುದನ್ನು ನಾವು ನೋಡ್ತೇವೆ. Even in the midst of their hurry, they did not forget Joseph's command. ಅವರು ಅವಸರವಾಗಿ ಐಗುಪ್ತ ದೇಶದಿಂದ ಹೊರಟು ಬಂದರೂ ಸಹ ಆ ಅವಸರದಲ್ಲಿ ಅವರು ಯೋಸೇಫನು ಅವರಿಗೆ ಆಜ್ಞಾಪಿಸಿದಂತ ಆ ಒಂದು ಆಜ್ಞೆನ ಅವರು ಮರೆತು ಬಿಡಲಿಲ್ಲ. So nearly 400 years ago, or maybe 350 years ago, Joseph commanded that his bones should be buried in the promised land when God visited them. ಈಗ ನಾವು ನೋಡ್ತೇವೆ ಹೆಚ್ಚು ಕಡಿಮೆ 350 ವರ್ಷ ಅಥವಾ 400 ವರ್ಷಗಳ ಹಿಂದೆ ನಾವು ನೋಡ್ತೇವೆ ಯೋಸೇಫನು ಅವರಿಗೆ ಇಸ್ರಾಯೇಲರಿಗೆ ಆಜ್ಞಾಪಿಸಿದ ಹಾಗೆ ಅವನ ಮೂಳೆಗಳನ್ನ ಅವರು ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದಂತ ಆ ಒಂದು ಆಜ್ಞೆಯನ್ನ ಅವರು ಮರೆತು ಬಿಡಲಿಲ್ಲ. So the children of Israel remembered the covenant. Remember that God has giving them a promised land whenever they saw the coffin of Joseph. ಅವರು ಯಾವಾಗಲೆಲ್ಲ ಅವರು ಯೋಸೇಫನ ಆ ಒಂದು ಶವದ ಪೆಟ್ಟಿಗೆಯನ್ನ ಅವರು ನೋಡಿದ್ರು, ಅವಾಗೆಲ್ಲ ಯೋಸೇಫನು ಅವರಿಗೆ ಹೇಳಿದಂತ ಆ ಒಂದು ಆಜ್ಞೆಯನ್ನ ಅವರು ನೆನಪಿಗೆ ತಂದುಕೊಳ್ತಾರೆ. ಅದರಿಂದ ಯೋಸೇಫನ ಆ ಒಂದು ಆಜ್ಞೆಯನ್ನ ಅವರು ಮರೆತು ಬಿಡಲಿಲ್ಲ. So they taught generation after generation that God has promised them and they will go to the promised land. ಅದರಿಂದ ತಲೆಮಾರುಗಳವರೆಗೂ ಸಹ ಅವರು ಈ ವಿಚಾರವನ್ನ ಅವರು ಹೇಳ್ತಾ ಬಂದ್ರು. ಅವರಿಗೆ ತಲೆಮಾರುಗಳಿಗೆ ಅವರಿಗೆ ನೆನಪಿಸ್ತಾ ಅವರಿಗೆ ಮತ್ತೆ ಪುನರಾವರ್ತಿಸ್ತಾ ಅವರು ಹೇಳ್ತಾ ಬಂದ್ರು, ಈ ಒಂದು ದಿನ ಬರುತ್ತದೆ ಆಗ ದೇವರು ನಮ್ಮನ್ನ ಈ ಒಂದು ಗುಲಾಮತನದಿಂದ ಬಿಡುಗಡೆ ಮಾಡ್ತಾನೆ ಎಂಬಂತ ಆ ಒಂದು ವಾಗ್ದಾನವನ್ನ ಅವರು ಹೇಳ್ಕೊಂಡು ಬಂದ್ರು. So the Pharaoh, the Egyptians forgot the contribution of Joseph. ಫರೋಹನನು ಮಾತ್ರವಲ್ಲದೆ ಐಗುಪ್ತ ದೇಶದ ಜನಾಂಗದವರು ಅವರು ಯೋಸೇಫನು ಆ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ಅವರು ಮರೆತು ಬಿಟ್ರು. But the children of Israel did not forget God's promise as well as their promise that they gave to Joseph. ಆದರೆ ಇಸ್ರಾಯೇಲ್ ಜನರು ಅವರು ದೇವರು ಅವರಿಗೆ ಕೊಟ್ಟಂತ ವಾಗ್ದಾನವನ್ನ ಮರೆಯಲಿಲ್ಲ. ಮಾತ್ರವಲ್ಲದೆ ಯೋಸೇಫನು ಅವರಿಗೆ ಆಜ್ಞಾಪಿಸಿದಂತ ಆಜ್ಞೆಯನ್ನು ಸಹ ಅವರು ಮರೆತು ಬಿಡಲಿಲ್ಲ. Forgetfulness is a natural thing for all human beings. ನಮ್ಗೆ ಗೊತ್ತಿದೆ, ಮನುಷ್ಯರೆಲ್ಲರಿಗೂ ಸಾಧಾರಣವಾಗಿ ನಾವು ಮರೆಯುವಂತದ್ದು ಸಹಜವಾದಂತ ನಮ್ಮ ಗುಣಲಕ್ಷಣವಾಗಿದೆ. So many times we forget all the good things people do to us, but remember the bad things they do for us. ಅನೇಕ ಬಾರಿ ಜನರು ನಮಗೆ ಮಾಡುವಂತ ಒಳ್ಳೆ ಕಾರ್ಯಗಳನ್ನ ನಾವು ನೆನಪಿಡುವುದಿಲ್ಲ. ಆದರೆ ನಮಗೆ ಮಾಡಿದಂತ ಎಲ್ಲ ಕೆಟ್ಟದನ್ನ ಅಥವಾ ಕೆಡುಕನ್ನ ನಾವು ಮರೆತು ಬಿಡುವುದಿಲ್ಲ, ಅದನ್ನ ನೆನಪಿಟ್ಕೊಳ್ತೇವೆ. As children of God, we should not forget God's goodness, God's graciousness, God's mercy and God's promises. ಆದರೆ ದೇವರ ಮಕ್ಕಳಾದಂತ ನಾವು ದೇವರ ಕೃಪೆಯನ್ನ, ದೇವರ ಕರುಣೆಯನ್ನ, ದೇವರು ನಮಗೆ ಮಾಡುವಂತ ವಾಗ್ದಾನಗಳನ್ನ ನಾವೆಂದಿಗೂ ನಾವು ಮರೆತು ಬಿಡಬಾರದು. So it was middle of the night. ಹೀಗೆ ಮಧ್ಯರಾತ್ರಿಯ ವೇಳೆಯಲ್ಲಿ when Pharaoh called and said, "You can go." ಫರೋಹನನು ಬೇಗನೆ ಇಸ್ರಾಯೇಲರ ಮುಖಂಡರನ್ನ ಕರೆದು, ನೀವಿನ್ನು ಹೋಗಬಹುದು, ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. It could have been a time of mental tension. Moses would have been tense to how to organize, how to go. ಇದು ಬಹಳ ಮಾನಸಿಕವಾದಂತ ಒಂದು ಉದ್ವೇಗಕ್ಕೆ ಮೋಶೆ ಈ ಒಂದು ಸಂದರ್ಭದಲ್ಲಿ ಒಳಗಾಗಿರಬಹುದು. So we know as we prepare for travel, we get into tension because we forget something. ಸಾಧಾರಣವಾಗಿ ನಾವು ದೂರ ಪ್ರಯಾಣ ಮಾಡುವಾಗ ನಾವು ಈ ರೀತಿಯಾದಂತ ಮಾನಸಿಕ
ಒತ್ತಡಕ್ಕೆ ನಾವು ಒಳಪಡ್ತೇವೆ. ಯಾಕಂದ್ರೆ ಈ ಒಂದು ಪ್ರಯಾಣದ ಸಮಯದಲ್ಲಿ ನಾವು ಅನೇಕ ಸಂಗತಿಗಳನ್ನ ನಾವು ಮರೆತು ಬಿಡುವಂತದ್ದು ಸಹಜವಾಗಿ ನಾವು ಕಾಣುವಂತದ್ದು. So they were preparing to go for a long journey to Promised Land. ಹೀಗೆ ಅವರು ಬಹಳ ಸುದೀರ್ಘವಾದಂತ ಒಂದು ಪ್ರಯಾಣವನ್ನ ಬಹಳ ಅವಸರದಲ್ಲಿ ಅವರು ಪ್ರಾರಂಭ ಮಾಡುವುದನ್ನ ನಾವು ನೋಡ್ತೇವೆ. And the message came suddenly, they have to go in a hurry. ಹೀಗೆ ಈ ಒಂದು ಅನಿರ್ದಿಷ್ಟವಾದಂತ ಒಂದು ಸಮಯದಲ್ಲಿ ಅವರು ಬೇಗನೆ ಪ್ರಯಾಣವನ್ನ ಪ್ರಾರಂಭಿಸಬೇಕೆಂಬುದಾಗಿ ಹೇಳ್ಕೊಂಡು ಮಧ್ಯರಾತ್ರಿಯಲ್ಲಿ ಅವರಿಗೆ ಕರೆ ಬರ್ತಾ ಇರುವುದನ್ನ ನಾವು ನೋಡುತ್ತೇವೆ. Even in the midst of such hurry, they did not forget to take the bones of Joseph. ಆದರೆ ಈ ಅವಸರದ ಪ್ರಯಾಣದಲ್ಲಿಯೂ ಸಹ ಅವರು ಯೋಸೇಫನ ಆ ಒಂದು ಮೂಳೆಗಳನ್ನ ಅವರು ತೆಗೆದುಕೊಂಡು ಹೋಗುವುದಕ್ಕೆ, ವಾಗ್ದತ್ತ ದೇಶಕ್ಕೆ ಅದನ್ನ ತೆಗೆದುಕೊಂಡು ಹೋಗುವುದಕ್ಕೆ ಅವರು ಮರೆತು ಬಿಡಲಿಲ್ಲ. So then we see God identified with Israel. ನಂತರ ನಾವು ನೋಡ್ತೇವೆ ದೇವರು ಇಸ್ರಾಯೇಲ್ ಜನರೊಟ್ಟಿಗೆ ತನ್ನನ್ನೇ ತಾನು ಗುರುತಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. God was with them as they journeyed out of Israel. ಅವರು ಇಸ್ರಾಯೇಲ್ ದೇಶದಿಂದ ಅವರು ಪ್ರಯಾಣವನ್ನ ಪ್ರಾರಂಭ ಮಾಡ್ತಾ ಬಂದಾಗ ದೇವರು ಅವರ ಸಂಗಡವಿದ್ದರು. He journeyed with them as a pillar of cloud during daytime and pillar of fire by night time. ಅವ್ರು ನಾವು ನೋಡ್ತೇವೆ ದೇವರು ಮೇಘಸ್ತಂಭವಾಗಿ ಮಾತ್ರವಲ್ಲದೆ ಅಗ್ನಿಸ್ತಂಭವಾಗಿ ದೇವರು ಅವರೊಟ್ಟಿಗೆ ಹಗಲು ಇರಳು ಪ್ರಯಾಣ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. So the daytime it was a cloud that they are not affected by the hot sun. They had a cool, shady time of journey. ನಾವು ನೋಡ್ತೇವೆ ಹಗಲಿನಲ್ಲಿ ಆ ಮರಳುಗಾಡಿನಲ್ಲಿ ದೇವರು ಅವರಿಗೆ ಮೇಘವಾಗಿ, ಒಂದು ಮೋಡವಾಗಿ, ಬಹಳ ತಂಪಾದ ರೀತಿಯಲ್ಲಿ ಅವರು ಪ್ರಯಾಣವನ್ನ ಮಾಡುವಂತೆ ದೇವರು ಅವರಿಗೆ ಸಹಾಯವನ್ನು ಮಾಡುವುದನ್ನ ನಾವು ನೋಡ್ತೇವೆ. In the wilderness, when they camped in the night, the presence of God gave them light so that they can be safe and protected. ಅಷ್ಟು ಮಾತ್ರವಲ್ಲದೆ ಆ ಮರಳುಗಾಡಿನಲ್ಲಿ ಅವರು ರಾತ್ರಿ ವೇಳೆಯಲ್ಲಿ ಅವರು ತಮ್ಮ ಡೇರೆಗಳನ್ನ ಹಾಕಿ ಅವರು ವಿಶ್ರಮಿಸುವಾಗ ದೇವರು ಅವರಿಗೆ ಅಗ್ನಿಸ್ತಂಭವಾಗಿ ಅವರನ್ನ ಸಂರಕ್ಷಿಸುವುದನ್ನು ನಾವು ನೋಡ್ತೇವೆ. So this was called as Shekinah, or the divine dwelling place. ಇದನ್ನ ನಾವು ನೋಡ್ತೇವೆ, ಇದು ದೇವರ ಶೆಕಿನ ಅಥವಾ ಆತನ ದೈವಿಕವಾದಂತ ಆತನ ಪ್ರಸನ್ನತೆ ವಾಸವಾಗಿದ್ದಂತ ಒಂದು ಸ್ಥಳವಾಗಿ ನಾವು ನೋಡ್ತೇವೆ. So the Lord is a sun and shield. The Lord will give grace and glory. No good thing will be withheld from those who walk uprightly. ಹೀಗೆ ನಾವು ನೋಡ್ತೇವೆ, ದೇವರು ಸೂರ್ಯ ಮತ್ತು ಗುರಾಣಿಯಾಗಿದ್ದಾನೆ. ಆತನ ಕೃಪೆ ಮತ್ತು ಮಹಿಮೆಯನ್ನ ನೀಡುವಂತವನಾಗಿದ್ದಾನೆ. ಆತನನ್ನ ಪ್ರಾಮಾಣಿಕವಾಗಿ ಆತನನ್ನ ಹುಡುಕುವಂತವರಿಗೆ ಅಥವಾ ಆತನೊಂದಿಗೆ ನಡೆಯುವಂತವರಿಗೆ ಆತನು ಯಾವ ಒಳ್ಳೆಯ ವಿಷಯವನ್ನು ಸಹ ಆತನು ಹಿಂದೆ ಹಿಡಿದುಕೊಳ್ಳುವುದಿಲ್ಲ. So the believers in the New Testament are the temple of the living God. ಹೀಗೆ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳು ಅವರು ದೇವರ ಆಲಯವು ಎಂಬುದಾಗಿ ನಾವು ನೋಡ್ತೇವೆ. So that means God's presence is with us always. ಅದರ ಅರ್ಥ ದೇವರ ಸಾನ್ನಿಧ್ಯ, ಆತನ ಪ್ರಸನ್ನತೆ ನಮ್ಮ ಸಂಗಡ ಯಾವಾಗಲೂ ಇರುವಂತದಾಗಿದೆ. As God protected and guided Israel through the wilderness, God protects us and guides us in this journey of life. ಹೇಗೆ ದೇವರು ಇಸ್ರಾಯೇಲರನ್ನ ಮರಳುಗಾಡಿನಲ್ಲಿ ಆತನು ಅವರನ್ನ ಸಂರಕ್ಷಿಸಿ ಅವರಿಗೆ ಮಾರ್ಗದರ್ಶನವನ್ನ ನೀಡಿದನು, ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿಯೂ ಸಹ ತನ್ನ ಮಾರ್ಗದರ್ಶನವನ್ನ, ರಕ್ಷಣೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. So the Egyptians saw that the Israelites were moving slowly or moving in a long route. They wanted to pursue them. ಹೀಗೆ ಇಸ್ರಾಯೇಲರು ಬಹಳ ನಿಧಾನ ವೇಗದಲ್ಲಿ ಅವರು ಮುಂದೆ ಸಾಗುತ್ತಾ ಇರುವುದನ್ನ ಮಾತ್ರವಲ್ಲದೆ ಮರಳುಗಾಡಿನಲ್ಲಿ ಅವರು ಬಹಳ ದೂರದ ಪ್ರಯಾಣವನ್ನ ಮಾಡುವುದನ್ನ ಐಗುಪ್ತ ದೇಶದವರು ಅವರು ನೋಡ್ತಾ ಇದ್ದಾರೆ. God sent 10 plagues and 10 opportunities for Pharaoh to repent, but he did not repent.
ದೇವರು ಐಗುಪ್ತ ದೇಶದ ಮೇಲೆ ಫರೋನನ ಆ ಒಂದು ಆ ರಾಜ್ಯದ ಮೇಲೆ 10 ಬಾಧೆಗಳನ್ನ ಉಂಟು ಮಾಡ್ತಾನೆ. ಅದು ಮಾತ್ರವಲ್ಲದೆ 10 ಅವಕಾಶಗಳನ್ನ ದೇವರು ಕೊಡ್ತಾನೆ ಮಾನಸಾಂತರ ಪಡುವುದಕ್ಕೆ. ಆದರೆ ಅವರು ಮಾನಸಾಂತರ ಪಡಲಿಲ್ಲ. So now God will judge Pharaoh. ಈಗ ದೇವರು ಫರೋಹನನ್ನ ನ್ಯಾಯ ತೀರ್ಪು ಮಾಡುವುದನ್ನು ನಾವು ನೋಡುತ್ತೇವೆ. So maybe Pharaoh's spies or the intelligence unit gave them information that Israel was confused. They could be easily overcome. ಬಹುಶಃ ಫರೋಹನನ ಗೂಢಾಚಾರಿಗಳು ಅವರು ಫರೋಹನಿಗೆ ಸುದ್ದಿಯನ್ನ ತಲುಪಿಸಬಹುದು. ಇಸ್ರಾಯೇಲರು ಮರಳುಗಾಡಿನಲ್ಲಿ ಅವರು ಅಲೆಮಾರಿಗಳಾಗಿ ತಿರುಗಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲ, ಅವರನ್ನ ನಾವು ವಶಪಡಿಸಿಕೊಳ್ಳಬಹುದು ಎಂಬಂತ ಒಂದು ಮಾಹಿತಿ ಕೊಟ್ಟಿರಬಹುದೇನೋ. So Pharaoh wondered and thought, why did I send? Let the people go. ಈಗ ಫರೋಹನ ಆಲೋಚನೆ ಮಾಡ್ತೇನೆ, ಯಾಕೆ ನಾನು ಈ ಜನರನ್ನ ಬಿಟ್ಟೆ, ನಾನು ಯಾಕೆ ಅವರನ್ನ ಮತ್ತೆ ನಾನು ವಶಪಡಿಸಿಕೊಳ್ಳಬಾರದು ಎಂಬುದಾಗಿ ಆಲೋಚನೆ ಮಾಡಿದ್ವಿ. So there were at least 10 reasons, 10 plagues. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅದಕ್ಕೆ ಕಾರಣವಾಗಿ 10 ಬಾಧೆಗಳನ್ನ ದೇವರು ಅವ್ರ ಮೇಲೆ ತರುವುದು ನಾವು ನೋಡ್ತೇವೆ. So Pharaoh assumed that God's power was limited. ಫರೋಹನ ಅಂದ್ಕೊಳ್ತಾನೆ ದೇವರ ಶಕ್ತಿ ಅದು ಪರಿಮಿತಿಗೆ ಒಳಪಟ್ಟದಾಗಿದೆ ಎಂಬುದಾಗಿ. So his power was only displayed in 10 plagues and he has no power beyond that. ಆದ್ರಿಂದ ದೇವರ ಶಕ್ತಿ ಕೇವಲ ಈ 10 ಬಾಧೆಗಳಿಗೆ ಮಾತ್ರ ಮೀಸಲ್ಪಟ್ಟದಾಗಿದೆ ಅಥವಾ ಮಿತಿಯುಳ್ಳದಾಗಿದೆ. ಇನ್ನು ಮೇಲೆ ಆತನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಥವಾ ಆತನಿಗೆ ಶಕ್ತಿ ಇಲ್ಲ ಎಂಬುದಾಗಿ ಆತನು ಅಂದ್ಕೊಂಡು. So God has sent 10 plagues and he has no more plague to send. ದೇವರು 10 ಬಾಧೆಗಳನ್ನ ಕಳಿಸಿದನು, ಇನ್ನು ಬಾಧೆಗಳನ್ನ ಕಳಿಸುವುದಕ್ಕೆ ಆತನು ಶಕ್ತನಲ್ಲ ಎಂಬುದಾಗಿ ಅಂದ್ಕೊಂಡು. Pharaoh commanded his army to be mobilized. ಹೀಗೆ ಫರೋಹನನು ತನ್ನ ಇಡೀ ಸೈನ್ಯವನ್ನ ಆತನು ಒಟ್ಟುಗೂಡಿಸ್ತಾನೆ. So he got ready 600 chariots of his military. ಅವನು ಸರಿಸುಮಾರು 600 ರಥವನ್ನ ಚಲಾಯಿಸುವಂತ ಸೈನ್ಯ ಪಡೆಯನ್ನ ಅವನು ಒಟ್ಟುಗೂಡಿಸ್ತಾನೆ. So he wanted to pursue Israel. ಈಗ ಅವನು ಇಸ್ರಾಯೇಲರನ್ನ ಬೆನ್ನಟ್ಟಿ ಅವರ ಹಿಂದೆ ಯುದ್ಧಕ್ಕೆ ಬರುವುದನ್ನು ನಾವು ನೋಡ್ತೇವೆ. So Bible records Israel went with boldness, faith in God. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರು ಅವರು ಧೈರ್ಯವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಅವನನ್ನ ಎದುರಿಸಿದನ್ನ ನಾವು ನೋಡುತ್ತೇವೆ. They were not fleeing, they were not escaping, but marching victoriously from Egypt. ನಾವು ನೋಡ್ತೇವೆ, ಅವರು ಫರೋಹನನ್ನ ನೋಡಿ ಅವರು ಚದರಿ ಹೋಗಲಿಲ್ಲ ಅಥವಾ ಓಡಿ ಹೋಗಲಿಲ್ಲ, ಆದರೆ ಅವರು ಜಯೋತ್ಸವದೊಡನೆ ಅವರು ಐಗುಪ್ತ ದೇಶದಿಂದ ಹೊರಗೆ ಬರುವುದನ್ನು ನಾವು ನೋಡ್ತೇವೆ. So seeing their boldness, seeing their victorious cheerfulness, Pharaoh was angry. He wanted to pursue them. ಹೀಗೆ ಇವರು ಬಹಳ ಸಂತೋಷವಾಗಿ ಜಯೋತ್ಸವದೊಡನೆ ಅವರು ಐಗುಪ್ತ ದೇಶದಿಂದ ಅವರು ಹೊರಗೆ ಬಂದದನ್ನ ನೋಡಿ ಫರೋಹನನು ಅವರನ್ನ ಬಿಡಬಾರದು, ಅವರನ್ನ ಮತ್ತೆ ವಶಪಡಿಸಿಕೊಳ್ಬೇಕೆಂಬುದಾಗಿ ಅಂದ್ಕೊಂಡು ಅವರನ್ನ ಬೆನ್ನಟ್ಟಿ ಬರುವುದನ್ನು ನಾವು ನೋಡ್ತೇವೆ. So the news come to Israel that Egyptians are pursuing them. ಹೀಗೆ ಇಸ್ರಾಯೇಲರಿಗೆ ಸುದ್ದಿ ತಲುಪ್ತಾ ಇದೆ, ಐಗುಪ್ತ ದೇಶದವರು ಮತ್ತೆ ಅವರನ್ನ ಬೆನ್ನಟ್ಟಿ ಬರ್ತಾ ಇದ್ದಾರೆ ಒಂದು ಸೈನ್ಯದೊಂದಿಗೆ ಎಂಬುದಾದಂತ ವಾರ್ತೆ ಅವರಿಗೆ ಮುಟ್ತಾ ಇದೆ. Before them is the deep Red Sea and behind them is the Egyptian army. ಈಗ ಅವರ ಮುಂದೆ ಬಹಳ ಆಳವಾದಂತ ಕೆಂಪು ಸಮುದ್ರವಿದೆ, ಹಿಂಬದಿಯಲ್ಲಿ ಐಗುಪ್ತ ಸೈನ್ಯ ಪಡೆ ಅವರನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದೆ. So there was no way to escape. ಅವರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ಮಾರ್ಗವಿರಲಿಲ್ಲ. So that means all of them die or will be enslaved. ಇದರರ್ಥ ಅವರೆಲ್ಲರೂ ಸತ್ತು ಹೋಗ್ತಾರೆ ಅಥವಾ ಮತ್ತೆ ಅವರು ಗುಲಾಮತನಕ್ಕೆ ಅವರು ಒಳಗಾಗಬಹುದು. So coming out of Egypt is a victory. ಹೀಗೆ ಐಗುಪ್ತ ದೇಶದಿಂದ ಹೊರಗೆ ಬರುವಂತದ್ದು ಒಂದು ವಿಜಯ. So we have to continue in the path of victory. ಹಾಗೆ ನಾವು ಈ ಒಂದು ವಿಜಯದ ಹಾದಿಯಲ್ಲಿ ನಾವು ಮುಂದುವರಿತಾ ಹೋಗಬೇಕು. So like Pharaoh, Satan will like to catch up, to enslave us again. ಫರೋಹನನ ಹಾಗೆ ಸೈತಾನನು ಸಹ ನಮ್ಮನ್ನು ಮತ್ತೆ ಆತನು ತನ್ನ ಸೆರೆಯಲ್ಲಿ ನಮ್ಮನ್ನ ಸಿಲುಕುವುದಕ್ಕೆ ಆತನು ಪ್ರಯತ್ನ ಪಡುವಂತವನಾಗಿದ್ದಾನೆ. In that situation, Israel cried unto the Lord
expressing their faith in Him. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ದೇವರನ್ನ ನೋಡಿ ಅವರು ಮೊರೆ ಇಡುತ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಅವರನ್ನ ಬಿಡಿಸುವಂತೆ. But when they spoke with Moses, they said, "Why there was not enough graves in Egypt that you have brought us here to die?" ಆದ್ರೆ ಮೋಶೆಯೊಡನೆ ಅವರು ಮಾತನಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ಮೋಶೆಯವರ ಮಟ್ಟಿಗೆ ಅವರು ಮಾತಾಡುವಾಗ ಗೋಳಾಡ್ತಾ ಇದ್ದಾರೆ, ಯಾಕೆ ಐಗುಪ್ತದಲ್ಲಿ ನಮಗೆ ಸಾಕಷ್ಟು ಸಮಾಧಿಗಳು ಇರ್ಲಿಲ್ವೇ? So that means they had a wavering faith. ಇದರ ಅರ್ಥ ಅವರ ನಂಬಿಕೆಯು ದೃಢವಾದಂತ ನಂಬಿಕೆ ಆಗಿರ್ಲಿಲ್ಲ, ಬದಲಾಗಿ ಅದು ಅಲೆದಾಡುವಂತ ಒಂದು ನಂಬಿಕೆ ಆಗಿತ್ತು. So many times we are also like that. We pray in faith, then we also lament with the other believers. ಅನೇಕ ಬಾರಿ ನಾವು ಸಹ ಹಾಗೆ ಇದ್ದೇವೆ. ನಾವು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ಆದರೆ ಇತರರೊಟ್ಟಿಗೆ ನಾವು ಗೋಳಾಡ್ತೇವೆ. So we have to ask the Lord to give us steadfast spirit so that we are steadfast in our faith. ಆದ ಕಾರಣ ನಾವು ದೇವರಲ್ಲಿ ನಾವು ದೃಢವಾದಂತ ಒಂದು ಆತ್ಮವನ್ನ ನಮಗೆ ಕೊಡುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ನಾವು ದೃಢವಾದಂತ ಒಂದು ನಂಬಿಕೆಯನ್ನ ಹೊಂದಿಕೊಳ್ಳುವಂತವರಾಗಿರ್ಬೇಕು. So Moses was not afraid because he could hear God's voice. ಆದ್ರೆ ಮೋಶೆ ಅವನು ಧೈರ್ಯಗೆಡಲಿಲ್ಲ, ಯಾಕೆಂದ್ರೆ ಅವನು ದೇವರ ಸ್ವರವನ್ನ ಕೇಳುವಂತವನಾಗಿದ್ದನು. So God said, "Don't be afraid like all the Israelites." ದೇವರು ಹೇಳ್ತಾನೆ ಮೋಶೆಗೆ, ನೀನು ಇಸ್ರಾಯೇಲರ ಹಾಗೆ ನೀನು ಭಯಪಡಬೇಡ. So he gave the message so that the message could be given to the whole Israel. ಹೀಗೆ ದೇವರು ಮೋಶೆಗೆ ಒಂದು ಸಂದೇಶವನ್ನ ಕೊಡ್ತಾನೆ. ಆ ಒಂದು ಸಂದೇಶವನ್ನ ಮೋಶೆಯು ಇಡೀ ಇಸ್ರಾಯೇಲ್ ಜನರಿಗೆ ಕೊಡುವುದನ್ನು ನಾವು ನೋಡ್ತೇವೆ. The first commandment that God gave is, "Do not be afraid." ಮೊದಲನೇ ಆಜ್ಞೆ ದೇವರು ಕೊಡುವಂತದ್ದು, ನೀವು ಭಯಪಡಬೇಡ್ರಿ. So in the Bible, fear not or do not be afraid is repeated several times. Some people say 366 times. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಭಯಪಡಬೇಡ ಎಂಬಂತ ಈ ಒಂದು ಪದ ಪ್ರಯೋಗ ಹೆಚ್ಚು ಕಡಿಮೆ 366 ಬಾರಿ ಉಪಯೋಗಿಸಲ್ಪಟ್ಟಿದ್ದ ಹಾಗೆ ಕೆಲವು ವೇದ ಪಂಡಿತರು ಹೇಳುವುದನ್ನ ನಾವು ನೋಡ್ತೇವೆ. So that means it is one promise or command, fear not, for each day of the year, including the leap year. ಇದರ ಅರ್ಥ ನೀವು ಭಯಪಡಬೇಡ್ರಿ ಎಂಬುದಾಗಿ ದೇವರು ಪ್ರತಿದಿನ ಆತನು ನಮಗೆ ವಾಗ್ದಾನ ಮಾಡುವಂತವನಾಗಿದ್ದಾನೆ. So they should not see the Red Sea and be afraid. ಹೀಗೆ ಅವರು ಕೆಂಪು ಸಮುದ್ರವನ್ನ ನೋಡಿ ಅವರು ಭಯಪಡಬಾರದು. They should not see the Egyptian army and be afraid. ಅವರು ಐಗುಪ್ತ ದೇಶದ ಸೈನ್ಯವನ್ನ ನೋಡಿ ಅವರು ಭಯಪಡಬಾರದು. But they have to look unto the Lord. ಆದರೆ ಅವರು ದೇವರನ್ನ ದೃಷ್ಟಿಸಿ ನೋಡುವಂತವರಾಗಿರ್ಬೇಕು. So they should not look here and there, but they have to stand still. ಅವರು ಅಲ್ಲಿ ಇಲ್ಲಿ ಅವರು ಗಮನ ಹರಿಸದೆ ಅವರು ದೇವರಲ್ಲಿ ನಿಶ್ಚಲರಾಗಿ ಅವರು ದೃಢವಾಗಿ ನಿಲ್ಲಬೇಕಾಗಿದೆ. So they have to be calm and at peace and should not be afraid of their own lives, that because God protects them. ಅವರು ಶಾಂತರಾಗಿ ಸಮಾಧಾನವಾಗಿ ದೇವರಲ್ಲಿ ಅವರು ರಕ್ಷಣೆಯನ್ನ ಹೊಂದುವಂತವರಾಗಿರ್ಬೇಕು. ಯಾಕಂದ್ರೆ ದೇವರು ಅವರನ್ನ ಸಂರಕ್ಷಿಸುವಂತವನಾಗಿದ್ದನು. So when we are afraid, we like to do something. ನಾವು ಭಯಭ್ರಾಂತರಾಗುವಾಗ ನಾವು ನಮ್ಮಿಂದ ನಮ್ಮ ಶಕ್ತಿಯಲ್ಲಿ ಏನಾದ್ರೂ ಮಾಡಬೇಕೆಂಬುದಾಗಿ ನಾವು ಬಯಸ್ತೇವೆ. So when we do it in our own strength, when we are afraid, we make mistakes. ಹೀಗೆ ನಮ್ಮ ಶಕ್ತಿಯಿಂದ, ಸ್ವಂತ ಶಕ್ತಿಯಿಂದ ನಾವು ಮಾಡಬೇಕಾದಂತ ಕಾರ್ಯಗಳನ್ನು ಮಾಡದೆ ನಾವು ಮಾಡುವಾಗ ನಾವು ಅನೇಕ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. In our heart and mind, we should not be afraid and we should boldly stand still. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಭಯಭ್ರಾಂತರಾಗದೆ ನಾವು ಧೈರ್ಯವಾಗಿ ನಿಶ್ಚಲರಾಗಿ ನಾವು ದೇವರಲ್ಲಿ ನಿಲ್ಲುವುದಕ್ಕೆ ನಾವು ಕಲಿಬೇಕು. Certainly only we can receive the salvation or deliverance of God. ಹೀಗೆ ನಾವು ಮಾಡುವುದಾದರೆ ನಾವು ದೇವರಿಂದ ರಕ್ಷಣೆಯನ್ನ ಮಾತ್ರವಲ್ಲದೆ ವಿಮೋಚನೆಯನ್ನ ನಾವು ಹೊಂದಿಕೊಳ್ಳುವುದಕ್ಕೆ ನಾವು ಸಾಧ್ಯ. So if we are running here and there and if we are afraid, we will not be capable of receiving God's deliverance. ನಾವು ಭಯಭ್ರಾಂತರಾಗಿ ಅಲ್ಲಿ ಇಲ್ಲಿ ಅಡ್ಡಾದಿಡ್ಡಿ ನಾವು ಓಡಾಡ್ತಾ ಇದ್ದರೆ ನಾವು ದೇವರ ರಕ್ಷಣೆಯನ್ನ, ನಾವು ವಿಮೋಚನೆಯನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So God said He will fight
the Egyptians. ದೇವರು ಹೇಳ್ತಾನೆ, ಆತನು ತಾನೇ ಸ್ವತಃ ಐಗುಪ್ತ ದೇಶದವರೊಂದಿಗೆ ಹೋರಾಡ್ತಾನೆ ಎಂಬುದಾಗಿ ದೇವರು ಹೇಳ್ತಾನೆ. So the untrained Israelite need not worry about the trained Egyptian army. ಹೀಗೆ ಯಾವ ತರಬೇತಿಯನ್ನ, ಯುದ್ಧದಲ್ಲಿ ಯಾವ ತರಬೇತಿಯನ್ನ ಹೊಂದದೇ ಇದ್ದಂತ ಈ ಇಸ್ರಾಯೇಲ್ ಜನರು, ಅವರು ತರಬೇತಿ ಹೊಂದಿದಂತ ಈ ಐಗುಪ್ತ ಸೈನ್ಯದ ಬಗ್ಗೆ ಅವರು ಧೃತಿಗೆಡಬೇಕಾಗಿರ್ಲಿಲ್ಲ. So Egyptians are not fighting the Israel, they're fighting the God of Israel. ಐಗುಪ್ತ ದೇಶದವರು ಅವರು ಇಸ್ರಾಯೇಲರೊಟ್ಟಿಗೆ ಅವರು ಯುದ್ಧ ಮಾಡ್ತಾ ಇಲ್ಲ, ಬದಲಾಗಿ ಇಸ್ರಾಯೇಲರ ದೇವರೊಟ್ಟಿಗೆ ಅವರು ಯುದ್ಧ ಮಾಡ್ತಾ ಇದ್ದಾರೆ. So when people are against Christians, against believers, against people of God, they are fighting against God. ಹೀಗೆ ಅನೇಕ ಬಾರಿ ದೇವ ಮಕ್ಕಳ ವಿರುದ್ಧವಾಗಿ, ಕ್ರೈಸ್ತರ ವಿರುದ್ಧವಾಗಿ ಅನೇಕ ಜನರು ಹೋರಾಡುವಾಗ, ಅವರ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವಾಗ ಅವರು ಅವರಿಗೆ ಮಾಡ್ತಾ ಇಲ್ಲ, ಬದಲಾಗಿ ಅವರು ದೇವರ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. God confronted Saul on the road of Damascus and said, "Why do you persecute me?" ದೇವರು, ನಾವು ನೋಡ್ತೇವೆ, ಸೌಲನನ್ನ ದಮಸ್ಕಸ್ ಮಾರ್ಗದಲ್ಲಿ ಆತನು ಪ್ರಯಾಣ ಮಾಡ್ತಾ ಇದ್ದಾಗ ದೇವರು ಅವನಿಗೆ ದರ್ಶನವಾಗಿ ಅವನಿಗೆ ಕೇಳ್ತಾರೆ, ಯಾಕೆ ನೀನು ನನ್ನ ಜನರನ್ನ ಹಿಂಸೆ ಮಾಡ್ತಾ ಇದ್ದೀಯ? So when Christians are persecuted, Christ is persecuted. ಹೀಗೆ ಕ್ರೈಸ್ತರು ಹಿಂಸೆಗೆ ಒಳಗಾಗುವಾಗ ಆಗೆಲ್ಲ ಕ್ರಿಸ್ತನು ಆ ಹಿಂಸೆಗೆ ಒಳಗಾಗುವಂತವನಾಗಿದ್ದಾನೆ. And he will deal with those people. ಆದ ಕಾರಣ ಆ ಹಿಂಸೆಗೆ ಒಳಪಡಿಸುವಂತ ಜನರನ್ನ ದೇವರು ತಾನೇ ಅವರನ್ನ ಸಂದರ್ಶಿಸುವಂತವನಾಗಿದ್ದಾನೆ, ಅವರೊಟ್ಟಿಗೆ ವ್ಯವಹರಿಸುವಂತವನಾಗಿದ್ದಾನೆ. And God promised Moses that he and the Israelite will not see the Egyptians whom they are seeing now anymore. ಹೀಗೆ ದೇವರು ಮೋಶೆಗೆ ಒಂದು ವಾಗ್ದಾನವನ್ನ ಕೊಡ್ತಾನೆ, ಈಗ ನೀನು ನೋಡುವಂತ ಈ ಐಗುಪ್ತದವರನ್ನ ಮುಂದೆ ಎಂದಿಗೂ ನೀನು ಅವರನ್ನ ನೋಡುವುದಿಲ್ಲ ಎಂಬುದಾಗಿ ಅವರಿಗೆ ವಾಗ್ದಾನ ಕೊಡ್ತಾನೆ. So God gave this message and the Israelite believed it. ದೇವರು ಈ ಸಂದೇಶವನ್ನ ಇಸ್ರಾಯೇಲರಿಗೆ ಕೊಡ್ತಾರೆ, ಇಸ್ರಾಯೇಲರು ದೇವರ ಮಾತನ್ನ ನಂಬುತ್ತಾರೆ. So Bible says God sent both an angel and the pillar of God. ನಾವು ನೋಡ್ತೇವೆ ಸತ್ಯವೇದದಲ್ಲಿ ದೇವರು ತನ್ನ ದೇವದೂತನನ್ನ ಮಾತ್ರವಲ್ಲದೆ ಮೇಘ ಸ್ತಂಭವನ್ನ ಎರಡನ್ನೂ ಕಳುಹಿಸುವುದನ್ನು ನಾವು ನೋಡ್ತೇವೆ. And they became a barrier between Israel and the Egyptian army. ಇದು ಇಸ್ರಾಯೇಲ್ ಮತ್ತು ಐಗುಪ್ತ ಸೈನ್ಯದ ನಡುವೆ ಒಂದು ತಡೆಗೋಡೆಯಾಗಿ ಮಾರ್ಪಟ್ಟಿತು. So they may be riding the horses, chariots, and coming fast, but God was between them and Israel. ಈ ಐಗುಪ್ತ ಸೈನ್ಯದವರು ಕುದುರೆಗಳ ಮೇಲೆ, ರಥಗಳ ಮೇಲೆ, ಅಶ್ವಬಲದ ಮೇಲೆ ಅವರು ಸವಾರಿ ಮಾಡಿಕೊಂಡು ಬಹಳ ವೇಗದಲ್ಲಿ ಬೆನ್ನಟ್ಟಿಕೊಂಡು ಇಸ್ರಾಯೇಲರಿಗೆ ಬರಬಹುದು, ಇಸ್ರಾಯೇಲ್ಗೆ ಹಿಂದೆ ಬರ್ತಾ ಇರಬಹುದು. ಆದ್ರೆ ದೇವರು ಅವರಿಗೆ ತಡೆಗೋಡೆಯಾಗಿ ಇಸ್ರಾಯೇಲ್ ಮತ್ತು ಐಗುಪ್ತ ಸೈನ್ಯದ ಮಧ್ಯದಲ್ಲಿ ದೇವರು ಅದ್ಭುತವನ್ನು ಮಾಡುವುದನ್ನು ನಾವು ನೋಡ್ತೇವೆ. So the angel of God and the pillar gave light to Israel and gave darkness to Egypt. ಹೀಗೆ ದೇವದೂತರು ಮತ್ತು ಈ ಅಗ್ನಿ ಸ್ತಂಭವು ಇಸ್ರಾಯೇಲರಿಗೆ ಅದು ಬೆಳಕನ್ನು, ರಕ್ಷಣೆಯನ್ನು ಕೊಟ್ಟಿತು. ಆದರೆ ಅದೇ ಸಮಯದಲ್ಲಿ ಅದೇ ಕಾರ್ಯವು ಐಗುಪ್ತದ ಸೈನ್ಯಕ್ಕೆ ಅದು ಕತ್ತಲೆಯನ್ನು, ಒಂದು ತಡೆಗೋಡೆಯಾಗಿ ಅದು ಅವರಿಗೆ ಮಾರ್ಪಡುವುದನ್ನು ನಾವು ನೋಡ್ತೇವೆ. So one side Egyptians were experiencing darkness, another side Israel were experiencing light. At the same time, God prepared a way in the midst of the Red Sea. ಹೀಗೆ ಒಂದು ಕಡೆಯಲ್ಲಿ ಐಗುಪ್ತರಿಗೆ ಕತ್ತಲೆ ಕವಿಯಿತು, ಆದರೆ ಇನ್ನೊಂದು ಕಡೆಯಲ್ಲಿ ಇಸ್ರಾಯೇಲರಿಗೆ ಬೆಳಕು ಕಾಣಿಸ್ತಾ ಇತ್ತು. ಹೀಗೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವರು ಇಸ್ರಾಯೇಲರಿಗೋಸ್ಕರವಾಗಿ ಕೆಂಪು ಸಮುದ್ರದಲ್ಲಿ ಒಂದು ಮಾರ್ಗವನ್ನ ಅವರು ತಪ್ಪಿಸಿಕೊಳ್ಳುವುದಕ್ಕೆ ದೇವರು ಸಿದ್ಧಪಡಿಸುವುದನ್ನು ನಾವು ನೋಡ್ತೇವೆ. Only a great almighty God can do all these three things simultaneously. ಕೇವಲ ಸರ್ವಶಕ್ತನಾದಂತ ದೇವರು ಮಾತ್ರ ಈ ಮೂರು ಸಂಗತಿಗಳನ್ನ ಒಂದೇ ಸಮಯದಲ್ಲಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. So the Red Sea is considered as Yom Shup, which means Reed Sea. ಈ ಕೆಂಪು ಸಮುದ್ರವು
ಯಾಮ್ ಸೂಪ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಕರೆಯಲ್ಪಡುತ್ತದೆ. ಈ ಒಂದು So this, ಸಮುದ್ರ ಆಪಿನ ಸಮುದ್ರ ಎಂಬುದಾಗಿ ನಾವು ಹೇಳ್ಬೋದು. so it is also known as Bitter Lakes. It is in the northern region of Gulf of Suez. ಇದು ಬಹಳ ಕಹಿಯಾದಂತ ಒಂದು ಕೆರೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಇದು ಗಲ್ಫ್ ಆಫ್ ಸುಯೆಸ್ ಉತ್ತರ ಭಾಗದಲ್ಲಿ ಇರುವಂತ ಈ ಒಂದು ಕೆರೆ ನಾವು ನೋಡುತ್ತೇವೆ. We can locate this place because after crossing the Red Sea, Israelites went to the wilderness of Sur. ಇದನ್ನ ನಾವು ಕಂಡುಹಿಡಿಯಬಹುದು. ಹೇಗೆಂದರೆ ಇಸ್ರಾಯೇಲರು ಈ ಒಂದು ಕೆಂಪು ಸಮುದ್ರವನ್ನ ದಾಟಿ ಅವರು ಟಿಮ್ಸಾ ಸರೋವರಕ್ಕೆ ಹೋಗುವಾಗ ಈ ಒಂದು ಶೂರ್ ಪ್ರಾಂತ್ಯದಲ್ಲಿ ಈ ಒಂದು ಕೆರೆಯನ್ನ ನಾವು ಅಲ್ಲಿ ಗುರುತಿಸಬಹುದು. So geographically we can locate the Red Sea. ಹೀಗೆ ಭೌಗೋಳಿಕವಾಗಿ ನಾವು ಈ ಆಪಿನ ಸಮುದ್ರವನ್ನ ನಾವು ಗುರುತಿಸಬಹುದು. It is not a myth, it is not an imagination, it is not a fiction. ಇದು ಒಂದು ಕಟ್ಟುಕಥೆಯಲ್ಲ, ಅಥವಾ ಒಂದು ಪುರಾಣವಲ್ಲ, ಅಥವಾ ಒಂದು ಪೌರಾಣಿಕವಾದಂತಹ ಒಂದು ಕಥೆಯಲ್ಲ. ಇದು ಸತ್ಯವಾಗಿ ನಡೆದಂತ ಒಂದು ಘಟನೆಯಾಗಿದೆ. So God divided the Red Sea. The waters were a wall to them on the right hand and on the left, according to Psalms 77, 16-20. ಹೀಗೆ ಕೀರ್ತನೆಗಳು 77ನೇ ಅಧ್ಯಾಯ 16-20 ನಾವು ನೋಡುವಾಗ ದೇವರು ಕೆಂಪು ಸಮುದ್ರವನ್ನ ವಿಭಜಿಸಿದಾಗ, ಆ ಒಂದು ನೀರು ಇಬ್ಬಾಗ ಮಾಡಿದಾಗ, ಒಂದು ಕಡೆ ಅದು ಬಲಗಡೆಯಲ್ಲಿ ಅವರಿಗೆ ಒಂದು ಗೋಡೆಯಾಗಿತ್ತು, ಎಡಗಡೆಯಲ್ಲಿ ಸಹ ಅವರಿಗೆ ಗೋಡೆಯಾಗಿ ಅದು ನಿಂತದನ್ನ ನಾವು ನೋಡ್ತೇವೆ. So God's word is powerful. If he says something, even the nature will obey. ದೇವರ ಮಾತುಗಳು ಅದು ಬಹಳ ಶಕ್ತಿಯುತವಾದದ್ದು. ಆತನ ಮಾತುಗಳಿಗೆ ಪ್ರಕೃತಿಯೂ ಸಹ ವಿಧೇಯತೆಯಾಗುವುದನ್ನ ನಾವು ನೋಡುತ್ತೇವೆ. If he commands the water to stand like wall, it will stand. ಆತನು ನೀರಿಗೆ ಗೋಡೆ ಹಾಗೆ ನಿಲ್ಲುವುದಕ್ಕೆ ಆಜ್ಞಾಪಿಸಿದರೆ ಅದು ಅದೇ ರೀತಿಯಾಗಿ ಆತನ ಮಾತಿಗೆ ವಿಧೇಯವಾಗಿ ನಿಲ್ಲುವುದನ್ನ ನಾವು ನೋಡುತ್ತೇವೆ. So God fought for Israel. ಹೀಗೆ ದೇವರು ಇಸ್ರಾಯೇಲಿಗೋಸ್ಕರವಾಗಿ ಅವರಿಗೆ ಪರವಾಗಿ ಯುದ್ಧ ಮಾಡುವುದನ್ನ ನಾವು ನೋಡ್ತೇವೆ. He made a way in the Red Sea. ಆತನು ಅವರಿಗೋಸ್ಕರವಾಗಿ ಆ ಒಂದು ಆಪಿನ ಸಮುದ್ರದಲ್ಲಿ ಅವರಿಗೆ ಮಾರ್ಗವನ್ನ ಮಾಡ್ತಾನೆ. As the Israel crossed the Red Sea, ಅವರು ಈ ಕೆಂಪು ಸಮುದ್ರವನ್ನ ದಾಟಿದಾಗ the Egyptians also wanted to cross the Red Sea. ಐಗುಪ್ತ ಸೈನ್ಯದವರು ಸಹ ಈ ಕೆಂಪು ಸಮುದ್ರವನ್ನ ದಾಟುವುದಕ್ಕೆ ಅವರು ಬಯಸಿದ್ರು. They did not understand God has made the water to stand like wall for the sake of Israel. ಆದರೆ ಅವರಿಗೆ ಅರ್ಥವಾಗ್ಲಿಲ್ಲ, ದೇವರು ಇಸ್ರಾಯೇಲರಿಗೋಸ್ಕರವಾಗಿ ಈ ರೀತಿಯಾಗಿ ನೀರನ್ನ ಗೋಡೆಯಾಗಿ ಆತನು ನಿಲ್ಲಿಸಿದ್ದಾನೆ ಎಂಬಂತ ಸತ್ಯ ಅವರಿಗೆ ಅರ್ಥವಾಗ್ಲಿಲ್ಲ. At least there they could have stopped and gone back. ಅವರು ಬಹುಶಃ ಅದನ್ನ ನೋಡಿ ಅವರು ಅಲ್ಲೇ ನಿಂತು ವಾಪಸ್ ಹಿಂತಿರುಗಿ ಅವರ ಐಗುಪ್ತ ದೇಶಕ್ಕೆ ಹೋಗಬಹುದಾಗಿತ್ತು. But the tyrants were alive. They wanted to reassert themselves. ಆದರೆ ಅವರು ಆ ಒಂದು ತಮ್ಮ ಉದ್ದೇಶವನ್ನ ಪೂರೈಸುವುದಕ್ಕೋಸ್ಕರವಾಗಿ ಅವರು ಹಠಮಾರಿಗಳಾಗಿ ಅವರನ್ನ ಹಿಂದಟ್ಟಿ ಆ ಒಂದು ಕೆಂಪು ಸಮುದ್ರದಲ್ಲಿ ಅವರು ಮುಂದೆ ಅವರನ್ನ ಬೆನ್ನಟ್ಟಿ ಬರುವುದನ್ನ ನಾವು ನೋಡುತ್ತೇವೆ. So God fought for Israel by ripping off the chariot wheels of the Egyptians. ಹೀಗೆ ದೇವರು ಇಸ್ರಾಯೇಲರಿಗೋಸ್ಕರವಾಗಿ ಯುದ್ಧ ಮಾಡುವುದನ್ನ ನಾವು ನೋಡ್ತೇವೆ. ಹೇಗಂದ್ರೆ ದೇವರು ಐಗುಪ್ತ ದೇಶದ ಆ ಒಂದು ರಥಗಳ ಚಕ್ರಗಳನ್ನ ದೇವರು ಅದನ್ನ ಛಿದ್ರಗೊಳಿಸಿ ಅವರು ಅಲ್ಲೇ ಆ ಒಂದು ಸಮುದ್ರದಲ್ಲಿ ಕುಸಿದು ಬೀಳುವುದನ್ನು ನಾವು ನೋಡ್ತೇವೆ. So the wheels of all the 600 chariots were gone. ಹೀಗೆ 600 ರಥಗಳ ಚಕ್ರಗಳು ಕಿತ್ತು ಹೋಯಿತು. They could not progress further. ಅವರು ಮುಂದೆ ಅವರನ್ನ ಬೆನ್ನಟ್ಟಿ ಹೋಗುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. So God commanded the Red Sea to come to its natural position. ಮತ್ತೆ ದೇವರು ಆ ಒಂದು ಕೆಂಪು ಸಮುದ್ರಕ್ಕೆ ಮತ್ತೆ ಅದು ಯಥಾಸ್ಥಿತಿಗೆ ಅದು ಆ ಒಂದು ನೈಸರ್ಗಿಕವಾದಂತ ಯಥಾಸ್ಥಿತಿಗೆ ಬರುವುದಕ್ಕೆ ದೇವರು ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So the whole Egyptian army was drowned in the Red Sea.
ಹೀಗೆ ಇಡೀ ಐಗುಪ್ತ ದೇಶದ ಸೈನ್ಯವು ಆ ಒಂದು ಕೆಂಪು ಸಮುದ್ರದಲ್ಲಿ ಮುಳುಗಿ ನಿರ್ನಾಮವಾಗುವುದನ್ನು ನಾವು ನೋಡ್ತೇವೆ. So the Israelite could see the bodies of Egyptians washed to the shore and also parts of the damaged chariots. ಹೀಗೆ ಇಸ್ರಾಯೇಲರು ಈ ಒಂದು ಸತ್ತಂತ ಮೃತ ಶರೀರಗಳನ್ನ, ಐಗುಪ್ತ ದೇಶದ ಸೈನಿಕರ ಶರೀರಗಳನ್ನ ಅದು ಅಲೆಗಳಲ್ಲಿ ಹೊಡೆದು ತೀರಕ್ಕೆ ದಡಕ್ಕೆ ಬರುವುದನ್ನು ಅವರು ನೋಡಿದರು. ಮಾತ್ರವಲ್ಲದೆ ಆ ಒಂದು ಅಶ್ವಬಲದ ಅಥವಾ ಆ ಒಂದು ರಥಗಳ ಚಕ್ರಗಳು, ಅದರ ಬಿಡಿ ಭಾಗಗಳು, ಅವಶೇಷಗಳು ಅದು ದಡಕ್ಕೆ ಹೊಡೆದು ಬರುವುದನ್ನ ಅವರು ಕಣ್ಣಾರೆ ಕಂಡರು. So Israel, who did not have any of weapons of the war, looted the weapons, took the weapons which they used later against Amalekites and Amorites. ಹೀಗೆ ಯಾವ ಆಯುಧಗಳು ಇಲ್ಲದೆ ಹೊರಟು ಬಂದಂತ ಈ ಒಂದು ಇಸ್ರಾಯೇಲರು ಈಗ ಸತ್ತು ಹೋದಂತ ಈ ಒಂದು ಐಗುಪ್ತ ದೇಶದ ಸೈನ್ಯದ ಆಯುಧಗಳನ್ನ ಅವರು ತೆಗೆದುಕೊಂಡು ಮುಂದೆ ನಾವು ನೋಡ್ತೇವೆ ಅಮಾಲೇಕರ ವಿರುದ್ಧವಾಗಿ, ಮಾತ್ರವಲ್ಲದೆ ಕಾನಾನ್ ದೇಶದಲ್ಲಿ ಅವರು ಪ್ರವೇಶ ಮಾಡುವಾಗ ಕಾನಾನ್ಯರ ವಿರುದ್ಧವಾಗಿ ಈ ಆಯುಧಗಳನ್ನ ಅವರು ಬಳಸಿಕೊಳ್ತಾರೆ. So God not only defeated Egyptians, God provided security weapons for Israel's future. ಹೀಗೆ ದೇವರು ಐಗುಪ್ತ ದೇಶದವರನ್ನ ಅವರು ಐಗುಪ್ತ ದೇಶದ ಸೈನ್ಯವನ್ನ ಸೋಲಿಸಿದ್ದು ಮಾತ್ರವಲ್ಲದೆ ಇಸ್ರಾಯೇಲ್ ದೇಶದವರಿಗೆ ಅವರಿಗೆ ಬೇಕಾದಂತ ಆಯುಧಗಳನ್ನ, ಮುಂದೆ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನ ಸಹ ದೇವರು ಅವರಿಗೆ ಒದಗಿಸಿಕೊಟ್ಟರು. So Passover and Red Sea always goes together. ಹೀಗೆ ಪಸ್ಕ ಹಬ್ಬ ಮತ್ತು ಕೆಂಪು ಸಮುದ್ರ ಇವೆರಡು ಒಟ್ಟಿಗೆ ಹೋಗುವಂತದಾಗಿದೆ. Passover is redemption, or it symbolizes the cross of Calvary. ಪಸ್ಕ ಹಬ್ಬವು ಅದು ವಿಮೋಚನೆಯಾಗಿದೆ, ಇದು ಶಿಲುಬೆಯ ಒಂದು ಸಂಕೇತವಾಗಿದೆ. So the cross of Calvary, where Lord Jesus Christ was crucified. ಇದು ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಕ್ರೂಚಿಸಲ್ಪಟ್ಟಂತ ಆ ಒಂದು ದೃಶ್ಯಕ್ಕೆ ಹೋಲಿಕೆ ಆಗುವಂತದಾಗಿದೆ. He is the ultimate Passover lamb, the lamb that taketh away the sin of the world. ಇಡೀ ಲೋಕದ ಪಾಪವನ್ನ ತೆಗೆದುಕೊಂಡಂತ ಈ ಒಂದು ಯಜ್ಞದ ಕುರಿಮರಿಯಾಗಿ ಆತನು ಕ್ರಿಸ್ತನು ಈ ಒಂದು ವಿಮೋಚನೆ ಕಾರ್ಯವನ್ನ ಮಾಡಿದಕ್ಕೆ ಈ ಒಂದು ಪಸ್ಕ ಹಬ್ಬ ಸೂಚನೆಯಾಗಿದೆ. Red Sea symbolizes the victory that is resurrection, victory over sin and death. ಕೆಂಪು ಸಮುದ್ರವು ಅದು ಜಯದ ಒಂದು ಸಂಕೇತವಾಗಿದೆ. ಇದು ಪುನರುತ್ಥಾನದ ಒಂದು ಸಂಕೇತವಾಗಿದೆ. ಯಾವ ರೀತಿಯಾಗಿ ಪಾಪ ಮತ್ತು ಸಾವಿನ ಮೇಲೆ ಕ್ರಿಸ್ತನು ಜಯವನ್ನ ಸಾಧಿಸಿದನು, ಅದೇ ರೀತಿಯಾಗಿ ಕೆಂಪು ಸಮುದ್ರವು ಹೋಲಿಕೆ ಆಗುವಂತದಾಗಿದೆ. So redemption and victory is part of Christian spiritual experience. ಹೀಗೆ ವಿಮೋಚನೆ ಮತ್ತು ಜಯ ಇದು ಕ್ರೈಸ್ತ ಜೀವಿತದ ಒಂದು ಅನುಭವವಾಗಿದೆ. So it is not only being redeemed or our sins are being forgiven, so we are also victorious over death and sin and the world. ಹೌದು, ನಮ್ಮ ಪಾಪಗಳಿಂದ ನಮಗೆ ವಿಮೋಚನೆಯು ದೊರೆಯುವಂಥದ್ದು ಮಾತ್ರವಲ್ಲ, ಅದೇ ಸಮಯದಲ್ಲಿ ಸಾವಿನಿಂದ ಮತ್ತು ಪಾಪದಿಂದ ನಮಗೆ ಜಯವನ್ನೂ ಸಹ ಕ್ರಿಸ್ತನು ಅನುಗ್ರಹಿಸಿದವನಾಗಿದ್ದಾನೆ. God commanded Moses to write a song. ಹೀಗೆ ದೇವರು ಮೋಶೆಗೆ ಒಂದು ಜಯದ ಗೀತೆಯನ್ನ ಆತನು ಕಟ್ಟುವುದಕ್ಕೆ ದೇವರು ಆಜ್ಞಾಪಿಸ್ತಾನೆ. We have to understand that time they were more a oral culture, so all were not reading and writing. ನಾವು ಅರ್ಥ ಮಾಡಿಕೊಳ್ಬೇಕು, ಆಗಿನ ಸಂಸ್ಕೃತಿಯ ಪ್ರಕಾರವಾಗಿ ಎಲ್ಲರಿಗೂ ಸಹ ಓದುವುದಕ್ಕೆ ಅಥವಾ ಬರೆಯುವುದಕ್ಕೆ ಗೊತ್ತಿರಲಿಲ್ಲ. ಅವರು ಕೇವಲ ಅವರು ಆಡು ಭಾಷೆಯಲ್ಲಿ ಅವರು ಮಾತನಾಡ್ತಾ ಇದ್ರು ಮಾತ್ರ ನಮಗೆ ತಿಳಿದು ಬರುವಂತದ್ದು. So it will be easy for them to remember a song which is sung with a rhythm and tune. ಆದ್ರಿಂದ ಅವರು ಬಹಳ ಸುಲಭವಾಗಿ ಅವರು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಹಾಡುಗಳ ಮೂಲಕವಾಗಿ ಅವರು ಈ ಒಂದು ಘಟನೆಗಳನ್ನ ಅವರು ರಚಿಸುತ್ತಾ ಇದ್ರು. So Moses' song is also seen in Revelation.
ಹೀಗೆ ಮೋಶೆಯ ಈ ಒಂದು ಜಯದ ಗೀತೆಯು ನಾವು ಪ್ರಕಟಣೆ ಪುಸ್ತಕದಲ್ಲಿಯೂ ಸಹ ಅದನ್ನ ನಾವು ಗಮನಿಸಬಹುದು. So even regarding the aging process of people becoming old, so there is another psalm written by Moses. ಹೀಗೆ ಯಾವ ರೀತಿಯಾಗಿ ಜನರು ಮುದುಕರಾಗ್ತಾರೆ ಅಥವಾ ಪ್ರಾಯಸ್ಥರಾಗ್ತಾರೆ ಎಂಬಂತ ವಿಷಯದಲ್ಲಿಯೂ ಸಹ ಮೋಶೆಯು ಒಂದು ಗೀತೆಯನ್ನ ಆತನು ಕಟ್ಟಿದ್ದಾನೆ. ಅದು ನಾವು ಕೀರ್ತನೆಗಳಲ್ಲಿ ನಾವು ಅದನ್ನ ನೋಡಬಹುದು. So this song has 5 stanzas. ಹೀಗೆ ಮೋಶೆ ರಚಿಸಿದಂತ ಈ ಒಂದು ಗೀತೆಯಲ್ಲಿ 5 ಚರಣಗಳನ್ನ ನಾವು ನೋಡ್ತೇವೆ. So the first stanza says, I will sing to the Lord. ಮೊದಲನೇ ಚರಣದಲ್ಲಿ ಮೋಶೆ ಹೀಗೆ ಹಾಡ್ತಾನೆ, ನಾನು ಕರ್ತನಿಗೆ ಹಾಡುವೆನು. That is the first and great principle in worship. ಇದು ಆರಾಧನೆಯಲ್ಲಿ ಇರುವಂತ ಬಹಳ ಪ್ರಾಮುಖ್ಯವಾದಂತ ಮೊದಲನೆಯ ಮೂಲ ತತ್ವವಾಗಿದೆ. We are not singing for other people to appreciate. ನಾವು ಇತರರಿಗೋಸ್ಕರವಾಗಿ, ಇತರರು ನಮ್ಮನ್ನ ಮೆಚ್ಚಬೇಕು, ಇತರರನ್ನ ನಾವು ಮೆಚ್ಚಿಸುವುದಕ್ಕೋಸ್ಕರವಾಗಿ ನಾವು ಆರಾಧನೆ ಮಾಡುವುದಲ್ಲ. We don't sing to get more likes in our channel. ನಮ್ಮ ಚಾನೆಲ್ ನಲ್ಲಿ ಹೆಚ್ಚು ಲೈಕ್ಸ್ ಗಳನ್ನ ನಾವು ಪಡೆಯುವುದಕ್ಕೋಸ್ಕರವಾಗಿ ನಾವು ಹಾಡುವುದಲ್ಲ. We have to understand that we are singing unto the Lord. ನಾವು ಕರ್ತನಿಗೋಸ್ಕರವಾಗಿ ನಾವು ಹಾಡ್ತಾ ಇದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. He is worthy of all worship. ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. He is worthy of all praises, thanksgiving. ಆತನು ನಮ್ಮೆಲ್ಲಾ ಸ್ತುತಿಗೆ ಮಾತ್ರವಲ್ಲದೆ ಕೃತಜ್ಞತೆಗೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. The second stanza Moses sang that God's right hand dashed the enemy in pieces. ಎರಡನೇ ಚರಣದಲ್ಲಿ ನಾವು ನೋಡ್ತೇವೆ, ಮೋಶೆ ಹಾಡ್ತಾನೆ, ದೇವರ ಬಲಗೈ ತನ್ನ ಶತ್ರುಗಳನ್ನ ತುಂಡು ತುಂಡಾಗಿ ಹಾಳು ಮಾಡಿದೆ ಎಂಬುದಾಗಿ ಮೋಶೆ ಹಾಡ್ತಾನೆ. So he talked about, or he sang about God's mighty hand, mighty power. ದೇವರ ಅತಿಶಯವಾದಂತ ಶಕ್ತಿಯ ಕುರಿತಾಗಿ ಅವನು ಈ ಚರಣದಲ್ಲಿ ಹಾಡುವುದನ್ನ ನಾವು ನೋಡ್ತೇವೆ. With his power he defeated Egyptians. ಆತನ ಶಕ್ತಿಯ ಮುಖಾಂತರವಾಗಿ ಐಗುಪ್ತದ ಸೈನ್ಯವನ್ನ ಆತನು ಸೋಲಿಸುವುದನ್ನ ನಾವು ನೋಡ್ತೇವೆ. Moses then sings that who is God like you? ನಂತರ ಮೂರನೇ ಚರಣದಲ್ಲಿ ಮೋಶೆ ಹಾಡ್ತಾನೆ, ದೇವರೇ ನಿನ್ನ ಹಾಗೆ ಯಾರು ಇದ್ದಾರೆ? There is no equal, there is no competition. ನಿಮ್ಮಂತ ದೇವರು ಯಾರು ಇಲ್ಲ, ನಿಮಗೆ ವಿರುದ್ಧವಾಗಿ ಅಥವಾ ನಿಮಗೆ ಪೈಪೋಟಿಯಾಗಿ ಇನ್ನೊಬ್ಬ ದೇವರಿಲ್ಲ ಎಂಬುದಾಗಿ ಹಾಡ್ತಾನೆ. He is unique, he cannot be compared with any other gods. ನೀವು ಬಹಳ ವಿಚಿತ್ರವಾದಂತ ಒಬ್ಬ ವ್ಯಕ್ತಿಯಾಗಿದ್ದಿ, ನಿನ್ನನ್ನ ಬೇರೆ ಯಾರೊಟ್ಟಿಗೂ ಸಹ ನಾವು ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. And Moses sings in the fourth stanza, the news of victory would affect other nations. ನಾಲ್ಕನೇ ಚರಣದಲ್ಲಿ ನಾವು ನೋಡ್ತೇವೆ, ಈ ವಿಜಯದ ಸುದ್ದಿಯು ಇತರ ಜನಾಂಗಗಳ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. It is an historical event, will be remembered for many years by many nations. ಇದೊಂದು ಐತಿಹಾಸಿಕವಾದಂತ ಒಂದು ಘಟನೆಯಾಗಿ ಅನೇಕ ಸಾಮ್ರಾಜ್ಯಗಳು, ಅನೇಕ ಅರಸರುಗಳು ಈ ಒಂದು ಘಟನೆನ ನೆನಪಿಗೆ ತಂದುಕೊಳ್ಳುತ್ತಾರೆ ಎಂಬುದಾಗಿ ಬರೀತಾನೆ. After 40 years, Rahab remembers that how God drowned the Egyptians for the sake of Israelite and for the deliverance. 40 ವರ್ಷಗಳ ನಂತರ ರಾಹಾಬನು ನೆನಪು ಮಾಡಿಕೊಳ್ತಾನೆ, ಹೇಗೆ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದವರನ್ನ ಕೆಂಪು ಸಮುದ್ರದಲ್ಲಿ ಅವರನ್ನ ಮುಳುಗಿಸಿ ಅವರನ್ನ ನಾಶ ಮಾಡಿದನು ಎಂಬುದಾಗಿ ಅವನು ನೆನಪು ಮಾಡಿಕೊಳ್ತಾನೆ. Philistines remembered after 400 years the victory God gave to the Israelite. ಫಿಲಿಸ್ಟಿಯರು ಸಹ 400 ವರ್ಷಗಳ ನಂತರ ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲರಿಗೆ ಜಯವನ್ನ ಕೊಟ್ಟನು ಎಂಬಂತ ಮಹತ್ಕಾರ್ಯವನ್ನ ನೆನಪು ಮಾಡಿಕೊಳ್ತಾರೆ. So in the fifth stanza, Moses says the people of God are purchased. 5ನೇ ಚರಣದಲ್ಲಿ ಮೋಶೆ ಹೇಳ್ತಾನೆ, ದೇವರು ತನ್ನ ಜನರನ್ನ, ತನ್ನ ಸ್ವಕೀಯ ಜನರಾದಂತ ಇಸ್ರಾಯೇಲರನ್ನ ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಹಾಡ್ತಾನೆ. So we are bought for a price, the price of the blood of Jesus Christ.
ಅದೇ ರೀತಿಯಾಗಿ ನೀವು ಸಹ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತ ರಕ್ತದಿಂದ ನಾವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. So only Paul says, you are bought for a price. Don't become a slave. ಆದ್ದರಿಂದ ಪೌಲನು ನಮಗೆ ಎಚ್ಚರಿಸ್ತಾ ಇದ್ದಾನೆ, ನೀವು ನಿಮ್ಮನ್ನ ದೇವರು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ಆದ್ದರಿಂದ ನೀವು ಪಾಪಕ್ಕೆ ಗುಲಾಮರಾಗಬೇಡಿರಿ. God has delivered us from sin, Satan and the world. We should not become slaves to sin, slave and Satan. ದೇವರು ನಮ್ಮನ್ನ ಪಾಪದಿಂದ, ಸೈತಾನನ ಬಂಧನದಿಂದ ಮಾತ್ರವಲ್ಲದೆ ಲೋಕದ ಆ ಒಂದು ಆಶಾಪಾಶಗಳಿಂದ ನಮ್ಮನ್ನ ಬಿಡಿಸಿ ಆತನು ನಮ್ಮನ್ನ ಕ್ರಯ ಕೊಟ್ಟು ಕೊಂಡುಕೊಂಡವನಾಗಿದ್ದಾನೆ. ಆದ್ದರಿಂದ ಮತ್ತೆ ಈ 3 ಸಂಗತಿಗಳಿಗೆ ನಾವು ಗುಲಾಮರಾಗಬಾರದು. So then we have the song of Miriam. ನಂತರ ನಾವು ನೋಡ್ತೇವೆ ಮಿರಿಯಮಳು ಸಹ ಒಂದು ಗೀತೆಯನ್ನ ರಚನೆ ಮಾಡಿ ಅವಳು ಸಹ ತನ್ನ ಸ್ತ್ರೀಯರೊಟ್ಟಿಗೆ ಹಾಡುವುದನ್ನು ನಾವು ನೋಡ್ತೇವೆ. So Miriam was a leader on her own right. She was a prophetess and she was a singer. She was a worship leader. ಈಗ ನಾವು ನೋಡ್ತೇವೆ ಮಿರಿಯಮಳು ಸಹ ಒಬ್ಬ ಪ್ರವಾದಿನಿಯಾಗಿದ್ದಳು, ಮಾತ್ರವಲ್ಲದೆ ಉತ್ತಮವಾದಂತ ಹಾಡುಗಾರ್ತಿಯಾಗಿದ್ದಳು. ಮಾತ್ರವಲ್ಲದೆ ಅವಳದೇ ಆದಂತ ಒಂದು ಸ್ತ್ರೀಯರ ಗುಂಪಿನೊಟ್ಟಿಗೆ ಅವಳು ದೇವರನ್ನ ಆರಾಧಿಸುವುದನ್ನ ಸಹ ನಾವು ನೋಡ್ತೇವೆ. God used all the 3 siblings, Aaron, Moses and Miriam. ದೇವರು ಈ 3 ಕುಟುಂಬಸ್ಥರನ್ನ, ಮೋಶೆ ಮತ್ತು ಮಿರಿಯಮಳು ಮಾತ್ರವಲ್ಲದೆ ಆರೋನರನ್ನ ತನ್ನ ಕಾರ್ಯಕ್ಕೆ ಅವರನ್ನ ಉಪಯೋಗಿಸುವುದನ್ನ ನಾವು ನೋಡ್ತೇವೆ. Moses became a lawgiver, Aaron became the priest, and Miriam becomes the first prophetess. ಈಗ ನಾವು ನೋಡ್ತೇವೆ ಮೋಶೆಯು ದೇವರ ಧರ್ಮಶಾಸ್ತ್ರವನ್ನ ಜನರಿಗೆ ಕೊಡ್ತಾನೆ, ಆರೋನನು ಅವನು ಪುರೋಹಿತನಾಗಿ ಅಭಿಷೇಕಿಸಲ್ಪಡಿಸ್ತಾನೆ. ಮಾತ್ರವಲ್ಲದೆ ಮಿರಿಯಮಳು ಅವಳು ಮೊದಲನೆಯ ಪ್ರವಾದಿನಿಯಾಗಿ ದೇವರವಳನ್ನ ಉಪಯೋಗಿಸುವುದನ್ನ ನಾವು ನೋಡ್ತೇವೆ. She celebrated the victory of the Lord, and other women also followed her in singing and worshiping the Lord. ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಆ ಒಂದು ವಿಜಯವನ್ನ ತನ್ನ ಸ್ತ್ರೀಯರೊಟ್ಟಿಗೆ, ಸಹೋದರರೊಟ್ಟಿಗೆ ಮಿರಿಯಮಳು ದೇವರನ್ನ ಈ ಒಂದು ಗೀತೆಯ ಮೂಲಕವಾಗಿ ಕೊಂಡಾಡಿ ದೇವರನ್ನ ಆರಾಧಿಸುವುದನ್ನ ನಾವು ನೋಡ್ತೇವೆ. So in this lesson we saw the judgment on Pharaoh and Egyptians. ಹೀಗೆ ಈ ಒಂದು ಅಧ್ಯಯನದಲ್ಲಿ ನಾವು ನೋಡಿದೆವು, ಮೊದಲನೇದಾಗಿ ದೇವರು ಫರೋಹನ ಮೇಲೆ ಮಾತ್ರವಲ್ಲದೆ ಐಗುಪ್ತ ದೇಶದವರ ಮೇಲೆ ನ್ಯಾಯ ತೀರ್ಪು ಮಾಡುವುದನ್ನು ನಾವು ನೋಡ್ತೇವೆ. So punishments did not bring Pharaoh to repentance, so God had to judge him. ದೇವರು ಫರೋಹನ ಮೇಲೆ ಅನೇಕ ಬಾಧೆಗಳನ್ನ, ಅವನಿಗೆ ದಂಡನೆಗಳನ್ನ ಕೊಟ್ಟರೂ ಸಹ ಅವನು ದೇವರ ಕಡೆಗೆ ಅವನು ತಿರುಗಿಕೊಳ್ಳಲಿಲ್ಲ ಅಥವಾ ಮಾನಸಾಂತರ ಪಡಲಿಲ್ಲ. God protected Israel while he drowned the Egyptian army in the Red Sea. ದೇವರು ಇಸ್ರಾಯೇಲರಿಗೆ ರಕ್ಷಣೆಯನ್ನ ಕೊಡ್ತಾನೆ, ಆದರೆ ಅದೇ ಸಮಯದಲ್ಲಿ ಅವರನ್ನ ಬೆನ್ನಟ್ಟಿಕೊಂಡು ಬಂದಂತ ಐಗುಪ್ತ ದೇಶದ ಸೈನಿಕರನ್ನ ಕೆಂಪು ಸಮುದ್ರದಲ್ಲಿ ಅವರನ್ನ ಮುಳುಗಿ ಅವರನ್ನು ನಾಶ ಮಾಡುವುದನ್ನು ನೋಡುತ್ತೇವೆ. So Red Sea became the place of victory for the Israelite and place of defeat for Egyptians. ಹೀಗೆ ಕೆಂಪು ಸಮುದ್ರವು ಇಸ್ರಾಯೇಲ್ ಜನರಿಗೆ ಒಂದು ವಿಜಯದ ಒಂದು ಸ್ಥಳವಾಗಿ ಮಾರ್ಪಟ್ಟಿತು, ಆದರೆ ಐಗುಪ್ತ ದೇಶದ ಸೈನಿಕರಿಗೆ ಅದು ಸೋಲಿನ ಸ್ಥಳವಾಗಿ ಬದಲಾಯಿತು. Moses wrote a song that will be sung by Israelites throughout their generation, and it was heard in God's presence as we read in Revelation. ಮೋಶೆಯ ಈ ಒಂದು ಜಯದ ಗೀತೆಯು ಅನೇಕ ತಲೆಮಾರುಗಳವರೆಗೆ ಇಸ್ರಾಯೇಲರು ಆ ಒಂದು ಗೀತೆಯನ್ನ ಹಾಡುತ್ತಾ ಬಂದರು. ಮಾತ್ರವಲ್ಲದೆ ನಾವು ನೋಡುತ್ತೇವೆ ಆ ಗೀತೆಯು ಪ್ರಕಟಣೆ ಪುಸ್ತಕದಲ್ಲಿ ದೇವರ ಸನ್ನಿಧಾನದಲ್ಲಿಯೂ ಸಹ ಆ ಗೀತೆಯನ್ನ ಹಾಡುವುದನ್ನ ನಾವು ನೋಡ್ತೇವೆ, ಪರಲೋಕದಲ್ಲಿಯೂ ಸಹ. And we also see how God uses women as a prophetess, as a singer, as a worship leader to lead other women. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ದೇವರು ಮಿರಿಯಮಳನ್ನ ಸಹ ಒಬ್ಬ ಪ್ರವಾದಿನಿಯಾಗಿ ದೇವರು ಅವಳನ್ನು ಉಪಯೋಗಿಸಲು ನೋಡ್ತೇವೆ. ಮಾತ್ರವಲ್ಲದೆ ಅವಳ ಹಾಡಿನ ಮೂಲಕವಾಗಿ, ಅವಳ ಆರಾಧನೆ ಮೂಲಕವಾಗಿ ಹೇಗೆ ಅವಳು ಇತರ ಸಹೋದರಿಗಳನ್ನು ಸಹ ಸೇರಿಸಿಕೊಂಡು
ದೇವರನ್ನ ಸ್ತುತಿಸುವುದರಲ್ಲಿ, ಕೊಂಡಾಡುವುದರಲ್ಲಿ ದೇವರು ಅವಳನ್ನ ಉಪಯೋಗಿಸುವುದನ್ನ ನಾವು ನೋಡ್ತೇವೆ. God gives equal appreciation or authentication of both Moses and Miriam, man and a woman, and their songs are in the scripture. ದೇವರು ಯಾವುದೇ ನಿಷ್ಪಕ್ಷಪಾತವಿಲ್ಲದೆ ಆತನು ಇಬ್ಬರಿಗೂ ಸಹ, ಮೋಶೆಗೂ ಮಾತ್ರವಲ್ಲದೆ ಮಿರಿಯಮಳಿಗೂ ದೇವರು ತಲಾಂತುಗಳನ್ನ ಕೊಟ್ಟು ಅವರನ್ನ ದೇವರು ದೃಢಪಡಿಸುವುದನ್ನ ನೋಡ್ತೇವೆ. ಆತನ ಸೇವೆಯಲ್ಲಿ ಅವರನ್ನ ಖಚಿತಪಡಿಸುವುದಾಗಿ ನೋಡ್ತೇವೆ. ಈ ರೀತಿಯಾಗಿ ಒಬ್ಬ ಮನುಷ್ಯನು ಮಾತ್ರವಲ್ಲದೆ ಒಬ್ಬ ಸ್ತ್ರೀಯನ್ನು ಸಹ ದೇವರು ತನ್ನ ಕಾರ್ಯದಲ್ಲಿ ಸಮಬಲವಾಗಿ ಉಪಯೋಗಿಸುವುದನ್ನ ನಾವು ನೋಡ್ತೇವೆ. So in our life journey, God is with us. ಹೀಗೆ ನಮ್ಮ ಜೀವಿತದ ಪ್ರಯಾಣದಲ್ಲಿಯೂ ಸಹ ದೇವರು ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. Our life journey is a victorious march. ನಮ್ಮ ಈ ಭೂ ಪ್ರಯಾಣವು ಅದು ಕ್ರಿಸ್ತನೊಂದಿಗೆ ಜಯೋತ್ಸವದೊಡನೆ ನಡೆಯುವಂತ ಒಂದು ಮುನ್ನಡೆಯಾಗಿರಬೇಕು. So death will lead us to the eternal rest in His presence. ಮರಣವು ನಮ್ಮನ್ನ ನಿತ್ಯತ್ವಕ್ಕೆ, ಆತನೊಂದಿಗೆ ನಮ್ಮನ್ನು ವಿಶ್ರಾಂತಿಗೆ ನಡೆಸುವಂತದಾಗಿದೆ. So let us also sing like Moses and Miriam, praising God every day, every time. ನಾವು ಸಹ ಮೋಶೆಯ ಹಾಗೆ, ಮಿರಿಯಮಳ ಹಾಗೆ ಪ್ರತಿದಿನವೂ ಪ್ರತಿ ಸಲವೂ ದೇವರನ್ನ ಕೊಂಡಾಡೋಣ. ದೇವರು ಮಾಡುವಂತ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for this wonderful lesson. ಕರುಣೆಯುಳ್ಳಂತ ದೇವರೇ, ಈ ಉತ್ತಮವಾದಂತ ಈ ಒಂದು ಅಧ್ಯಯನಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, you give many opportunities to repent, but when a person is hard-hearted, you will judge that person. ಹೌದು ಕರ್ತನೆ, ಅನೇಕ ಬಾರಿ ನೀನು ಮನುಷ್ಯನು ಮಾನಸಾಂತರ ಪಡುವುದಕ್ಕೋಸ್ಕರವಾಗಿ ನೀನು ಅವಕಾಶವನ್ನ ಕೊಡುತ್ತಿ. ಆದರೆ ಅವೆಲ್ಲವನ್ನ ದುರುಪಯೋಗ ಪಡಿಸಿಕೊಳ್ಳುವಾಗ ನೀನು ಅವನನ್ನ ನ್ಯಾಯ ವಿಧಿ ಮಾಡುವಂತಹ ದೇವರಾಗಿದ್ದಿ. Lord, we know that you protect us as you protected the Israelite from the Egyptian army and the Red Sea. ಹೌದು ಕರ್ತನೆ, ಯಾವ ರೀತಿಯಾಗಿ ನೀನು ಇಸ್ರಾಯೇಲ್ ದೇಶದ ಜನರನ್ನ ಐಗುಪ್ತ ದೇಶದ ಸೈನ್ಯದಿಂದ ಅವರನ್ನ ಸಂರಕ್ಷಿಸಿದ್ದೀಯೋ, ಅದೇ ರೀತಿಯಾಗಿ ನೀನು ನಮ್ಮನ್ನೂ ಸಹ ಸಂರಕ್ಷಿಸುವಂತವನಾಗಿದ್ದಿ. As you made a way in the Red Sea, you also make ways for us. ಯಾವ ರೀತಿಯಾಗಿ ನೀನು ಕೆಂಪು ಸಮುದ್ರದಲ್ಲಿ ನೀನು ಮಾರ್ಗವನ್ನ ಮಾಡಿದ್ಯೋ, ಅದೇ ರೀತಿಯಾಗಿ ನಮಗೂ ಸಹ ನೀನು ಮಾರ್ಗವನ್ನ ಸಿದ್ಧಪಡಿಸುವಂತ ದೇವರಾಗಿದ್ದಿ. Help us to be always singing like Moses and Miriam, your greatness, your glorious power, and the victory you have given us. ಮೋಶೆಯ ಹಾಗೆ, ಮಿರಿಯಮಳ ಹಾಗೆ ನಿನ್ನ ಸ್ವಾಮಿ ಕರ್ತನೆ, ನಿನ್ನ ಶಕ್ತಿಯನ್ನ, ನಿನ್ನ ಸ್ವಾಮಿ ಕರ್ತನೆ ಅದ್ಭುತ ಕಾರ್ಯಗಳನ್ನ, ನಿನ್ನ ಒಳ್ಳೆತನವನ್ನ ಸ್ವಾಮಿ, ನಿನ್ನ ಜಯವನ್ನ ನಾವು ಯಾವಾಗಲೂ ಹಾಡುವಂತೆ, ಕೊಂಡಾಡುವಂತೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.